ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಸಂದೇಶಕ್ಕೋಸ್ಕರವಾಗಿ ಸತ್ಯವೇದ ಗ್ರಂಥವನ್ನು ಈ ಹಗಲೊತ್ತಿನಲ್ಲಿ ತೆಗಿಬೇಕಾಗಿ ನಾನು ಅಪೇಕ್ಷಿಸ್ತೇನೆ. ಆಧಾರವಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಸಿಕ್ಕದವರು ಆಮೇಲೆ ಹೇಳ್ರಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವೆನು. ಕರಗಳನ್ನೆತ್ತಿ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಈ ವಾಕ್ಯಕ್ಕಾಗಿ ಕುಳಿತುಕೊಳ್ಳ್ರಿ. ಎಲ್ಲರೂ ಅವರವರ ಸ್ಥಳಗಳಲ್ಲಿ ಕುಳಿತುಕೊಳ್ಳ್ರಿ. ಸತ್ಯವೇದ ಗ್ರಂಥ ಪರಾಜಯ ಹೊಂದಿದ ಗ್ರಂಥವಲ್ಲ. ಬರೀ ಪರಾಜಯ ಹೊಂದಿದವರನ್ನ ಚಿತ್ರೀಕರಿಸುವ ಗ್ರಂಥವೂ ಅಲ್ಲ. ಇದು ಜಯಶಾಲಿಗಳಿಗಿರುವ ಗ್ರಂಥ. ಮತ್ತು ಕ್ರೈಸ್ತರು ಸೋತವರಲ್ಲ, ಜಯಿಸಿದವರು. ಕ್ರಿಸ್ತಿಯ ಜೀವಿತ ಸೋತು ಹೋಗುವ ಜೀವಿತವಲ್ಲ, ಮತ್ತು ಹೇಗಾದರೂ ಓಡಿ ಮುಗಿಸುವ ಜೀವಿತವೂ ಅಲ್ಲ. ಈ ಜೀವಿತ ಸ್ಥಿರವಾಗಿ ತನ್ನನ್ನು ಕರೆದವನನ್ನು ಮೆಚ್ಚಿಸುವುದಕ್ಕೋಸ್ಕರ ಓಡುವ ಜೀವಿತವಾಗಿರುತ್ತೆ. ಪ್ರಿಯ ದೇವ ಮಕ್ಕಳೇ, ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ದ ಮಂತ್ ಆಫ್ ಟ್ರಯಾಂಪ್, ಜಯೋತ್ಸಾಹದ ತಿಂಗಳು ಎಂಬುದಾಗಿ. ಕಳೆದ 1ನೇ ತಾರೀಕು ಸುವಿಸ್ತಾರವಾಗಿ ಅನೇಕ ಕಾರ್ಯಗಳನ್ನು ನಾನು ಜಯೋತ್ಸಾಹದ ಕುರಿತು ಮಾತನಾಡಿದೆ. ನಮ್ಮ ಮೂಲ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2:14 ನಾನು ಆರಂಭಿಸಿದೆ. ಸಭೆಯಲ್ಲಿ ಈ ವಾಗ್ದಾನ ಕೇಳಿದವರು, ಆನ್ಲೈನ್ಗಳಲ್ಲಿ ವಾಗ್ದಾನ ಕೇಳಿದವರು ಅನೇಕ ಮಂದಿ ಇದ್ದೀರಾ. ನಾನು ಆ ಭಾಗದ ಕಡೆಗೆ ಹೋಗದೆ ನೇರವಾಗಿ ಅದರ ಸಬ್ ಟೈಟಲ್ನಲ್ಲಿ ಅದರ ಮತ್ತೊಂದು ಭಾಗದಲ್ಲಿ ನಾನು ಹೋಗಲಿಕ್ಕೆ ಬಯಸ್ತೀನಿ. ಟ್ರಯಂಫ್ ಓವರ್ ಟ್ರಬಲ್, ತೊಂದರೆಯ ಮೇಲೆ ವಿಜಯೋತ್ಸವ. ಸ್ತೋತ್ರ. ತೊಂದರೆಯ ಮೇಲೆ ವಿಜಯೋತ್ಸವ. ನನಗೆ ಈ ವಾಕ್ಯಗಳನ್ನು ಹೇಳುವಾಗ ಟ್ರಯಾಂಪ್ ಓವರ್ ಟ್ರಬಲ್, ತೊಂದರೆ ಇಲ್ಲದೆ ಇರುವ ಮನುಷ್ಯ ಯಾರೂ ಇಲ್ಲ. ತೊಂದರೆಯನ್ನು ಅಡ್ರೆಸ್ ಮಾಡಿ ತೊಂದರೆಗೆ ಒಳಗಾದ ಜನರನ್ನು ಜಯೋತ್ಸಾಹದ ಕಡೆಗೆ ನಡೆಸೋದಕ್ಕೆ ಪರಿಶುದ್ಧಾತ್ಮನು ಸದಾ ಸಿದ್ಧನಾಗಿದ್ದಾನೆ. ಆ ಸಿದ್ಧತೆಯ ಪರಿಣಾಮವಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಸಂದೇಶವಾಗಿ ನಿಂತಿದ್ದೇನೆ. ಗಮನಿಸ್ರಿ. A God-given trouble was designed to be manageable. ದೇವರು ಯಾರಿಗಾದರೂ ತೊಂದರೆಗಳನ್ನು ಅನುಮತಿ ಮಾಡಿದ್ರೆ ಅವುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ, ಅವುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಬೇಕಾದ ಕೃಪೆಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಅಳವಡಿಸಿದ ಮೇಲೇನೆ ಆ ತೊಂದರೆಗೆ ಅನುಮತಿ ದೇವರು ಕೊಡೋದು. ನಮ್ಮಲ್ಲಿ ಅನೇಕರು ಹೇಳುವಂಥ ಒಂದು ಮಾತಿದೆ, ಕಷ್ಟ ಯಾರಿಗಿಲ್ಲ ಬಿಡ್ರಿ, ಕಷ್ಟ ಮನುಷ್ಯರಿಗಲ್ದಿರೆ ಮರಕ್ಕೆ ಬರುತ್ತಾ ಅಂತ. ಆದರೆ ವಿಶ್ವಾಸಿಗಳಿಗೆ ಇದು ಗೋಚರ ಆಗೋದು ಬಹಳ ತಡವಾಗಿ. ವಿಶ್ವಾಸಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕಷ್ಟ ಇಲ್ಲದೆ ಇರುವ ಮನುಷ್ಯ ಇಲ್ಲ, ದುಃಖ ಇಲ್ಲದೆ ಇರುವ ಮನುಷ್ಯ ಇಲ್ಲ, ತೊಂದರೆ ಇಲ್ಲದೆ ಇರುವ ಮನುಷ್ಯ ಈ ಲೋಕದಲ್ಲಿ ಯಾರೂ ಇಲ್ಲ. ಆದರೆ ಈ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ
ಪರಿಶೋಧನೆಗಳು ಬಂದಾಗ ಏನು ಮಾಡಬೇಕು? ಟ್ರಬಲ್, ತೊಂದರೆ. ಅದಕ್ಕೆ ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ಕಾಯಿಲೆ, ತೊಂದರೆಗಳು, ತರಲೆ, ಎಡವಟ್ಟು, ಕ್ಲೇಶ, ಭವನೆ, ಸಮಸ್ಯೆಗಳು, ತ್ರಾಸ, ಕಷ್ಟ, ಅಶಾಂತಿ, ಕಾಟ, ಆವಳಿ, ಸೋತ್ರ, ಪೇಚು, ಇದೆಲ್ಲ ಕನ್ನಡದ ಪದಗಳು. ಒಂದೇ ಒಂದು ತೊಂದರೆ ಅನ್ನೋ ಒಂದು ಪದ ಅಲ್ಲ. ಏನು ಕಾಟ ಕಣ್ರಿ, ಅದು ತೊಂದರೆನೇ. ಪೇಚಿಗೀಡಾದ್ರಿ, ಅದು ತೊಂದರೆನೇ. ಅಂದರೆ ಏನು? ತೊಂದರೆಗೀಡಾಗಿದ್ದಾರೆ ಅಂತ. ಏನು ಆವಲ್ರಿ ಅವ್ರದ್ದು, ಅದು ತೊಂದರೆನೇ. ಏನು ತರಲೆ ಮಾಡ್ತಾರ್ರಿ, ಅದು ತೊಂದರೆನೇ. ಎಷ್ಟು ಜೀವನದಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ ಅದು ತೊಂದರೆನೇ. ಇದೆಲ್ಲ ಪದಗಳು ತೊಂದರೆಗೆ ಕೊಡುವಂಥ ಪದಗಳು. ಆದರೆ ನಾವು ಓದಿದಂಥ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ ಸಭೆಗೆ ತನ್ನ ಪತ್ರಿಕೆಯನ್ನು ಬರೆಯುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಯಾರಾದರೂ ಚಿಂತೆ ಮಾಡಿದರೆ ಇದನ್ನ, ಅಯ್ಯೋ ನಮಗಂತೂ ಇದು ನಮಗೆ ಬೇಕಾಗಿರೋಂಥ ತೊಂದರೆ ಅಲ್ಲಪ್ಪ, ಇದು ಯಾರಿಗೋ ಬರಬೇಕಾಗಿತ್ತು ಅಂತ ಯಾರು ಅತ್ತ ನೋಡಬೇಡ್ರಿ. ಮನುಷ್ಯರಿಗೆ ದೇವರು ಶೋಧನೆಯನ್ನು ಅನುಮತಿ ಕೊಟ್ಟಿರೋದಾದರೆ ದೇವರಿಗೆ ಗೊತ್ತು ಅದರ ಸಾಂದ್ರತೆ ಎಷ್ಟು, ಅದರ ತೀಕ್ಷ್ಣತೆ ಎಷ್ಟು, ಅದರ ಪ್ರಭಾವ ಎಷ್ಟು, ಅದರ ಅಂತ್ಯ ಯಾವ ರೀತಿಯಲ್ಲಿ ಆಗಿರುತ್ತೆ, ಅದರ ಮೇಲೆ ನನ್ನ ಜನ ಯಾವ ರೀತಿ ಜಯಶಾಲಿಗಳಾಗಿ ಅವರನ್ನ ಹೊರಗಡೆ ತರಬೇಕು ಅಂತ ನನ್ನ ದೇವರು ಚೆನ್ನಾಗಿ ಬಲ್ಲವನಾಗಿರ್ತಾನೆ. ಇನ್ನ ಕೀರ್ತನೆ 119 71ನೇ ವಚನ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಕೀರ್ತನೆಕಾರನ ಹೇಳ್ತಾನೆ, ನನಗೆ ಕಷ್ಟ ಬಂದಿದ್ದು ಒಳ್ಳೇದಾಯಿತು. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಕೀರ್ತನೆಕಾರನ ಸಂಗಡ ನಾವು ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಕಷ್ಟಾನುಭವವು ಹಿತಕರವಾಯಿತು. ಓ ಯಾರಪ್ಪ ಹಿಂಗೆ ಹೇಳ್ತಾರೆ? ಕಷ್ಟ ಬಂದರೆ ದುಃಖ, ಭಾರಿ ನಿರಾಶೆ, ನಿರುತ್ಸಾಹ ತಾಂಡವ ಆಡ್ತಾ ಇರ್ತಾನೆ ನಮ್ಮ ಮುಂದೆ. ಇಲ್ಲಿ ಕೀರ್ತನೆಕಾರನ ಹೇಳ್ತಾನೆ, ಕಷ್ಟಾನುಭವ ಹಿತಕರವಾಯಿತು. ಯಾಕೆ? ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಇದರ ಒಳಗಡೆ ಅನೇಕರು ಇವತ್ತು ಇದರ ಒಳಗಡೆ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ, ಒಬ್ಬೊಬ್ಬರಿಗೂ ಒಂದೊಂದು ತೊಂದರೆಗಳಿತ್ತು, ಒಬ್ಬೊಬ್ಬರಿಗೂ ಒಂದೊಂದು ಪ್ರಯಾಸ ಇತ್ತು. ಕೆಲವರಿಗೆ ಹಣಕಾಸಿನ ಮುಗ್ಗಟ್ಟು, ಕೆಲವರಿಗೆ ಶಾರೀರಿಕವಾದ ಇಕ್ಕಟ್ಟು, ಕೆಲವರಿಗೆ ಮಾನಸಿಕವಾದಂಥ ಸಂಕಷ್ಟಗಳು, ಪ್ರಯಾಸಗಳು, ಒತ್ತಡಗಳು, ಜೀವಿತದ ಜಿಗುಪ್ಸೆಗಳು, ಇದೆಲ್ಲ ಬಂದದ್ದರಿಂದಲೇ ಕರ್ತನು ಯಾರು, ದೇವರ ವಾಕ್ಯ ಏನು, ಅದರ ನಿಬಂಧನೆಗಳೇನು, ದೇವರು ಯಾರು ಎಂದು ಅರ್ಥ ಮಾಡಿಕೊಳ್ಳೋದಿಕ್ಕೆ ದೇವರು ನಮಗೆ ಭಾಗ್ಯವನ್ನು ಕೊಟ್ಟನು. ಅಂಥವ್ರು ಯಾರಾದರೂ ಇದರ ಒಳಗಡೆ ಇರೋದಾದರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳಲೇ. ಅದು ಹಿತಕರವಾಯಿತು. ಎಲ್ಲ ಚೆನ್ನಾಗಿ ನಡೆದಿದ್ರೆ, ಎಲ್ಲ ಚೆನ್ನಾಗಿ ಕೂಡಿ ಬಂದಿದ್ರೆ ನೀವು ಯಾರಾದರೂ ಯೇಸು ಸ್ವಾಮಿನ ಅಂಗೀಕರಿಸ್ತಾ ಇದ್ರೇನ್ರಿ? ಅಂಗೀಕರಿಸ್ತಾ ಇದ್ರಾ? ಇಲ್ಲ, ನೀವು ಯಾವತ್ತೂ ಅಂಗೀಕರಿಸ್ತಾ ಇರಲಿಲ್ಲ. ಸ್ತೋತ್ರ. ಆವಾಗ ದರ್ಪನೂ ಇರೋದು, ಅಹಮ್ಮೂ ಇರೋದು, ಸುವಾರ್ಥ ಕೇಳುವಂಥ ತಾಳ್ಮೆನೂ ಇರಲ್ಲ. ಬೇಕಾದರೆ ಒಡೆದು ಬೈದು ಕಳಿಸ್ಬಿಡ್ತಿದ್ರಿ. ಪ್ರಯಾಸಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ, ವೈದ್ಯಶಾಸ್ತ್ರವು ಸೋತು ಸುಣ್ಣವಾದಾಗ, ಸಮಾಧಾನ ಇಲ್ಲದೆ ಇದ್ದಾಗ, ಜೀವಿತದಲ್ಲಿ ಇನ್ನು ಬದುಕಿ ಪ್ರಯೋಜನ ಇಲ್ಲ ಎಂಬ ಜಿಗುಪ್ಸೆಗೆ ಒಳಗಾದಾಗ, ಆಗ ನಿನ್ನ ಬಳಿಯಲ್ಲಿ ನೀನರಿಯದೆ ಯಾರೋ ಸುವಾರ್ತಿಕರು ಬಂದರು, ಯಾರೋ ದೇವರ ವಾಕ್ಯವನ್ನು ಹೊತ್ಕೊಂಡು ಬಂದರು. ಎಲ್ಲಿಂದಲೋ ಒಂದು ವಾಕ್ಯ ನಿನ್ನ ಹೃದಯದಲ್ಲಿ ಸ್ಪರ್ಶಿಸಿತು.
ಆ ವಾಕ್ಯದ ನಿಮಿತ್ತವಾಗಿ ನೀನು ದೇವರನ್ನ ಕಂಡುಕೊಂಡೆ. ಹಲ್ಲೆಲೂಯ. ಆ ಪ್ರಯಾಸ ಇದ್ದಿದ್ದರಿಂದ ಅದಕ್ಕೆ ಕೀರ್ತನಕಾರನು ಹೇಳ್ತಾನೆ, ಕಷ್ಟಾನುಭವವು ನನಗೆ ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲ್ತ್ಕೊಂಡೇನು. ನನಗೆ ಬಂದ ಪ್ರಯಾಸ ಅದು ಒಳ್ಳೆಯದಾಯಿತು, ಅದರಿಂದಲೇ ನಿನ್ನ ವಾಕ್ಯಕ್ಕೆ ನಾನು ವಿಧಿಯನಾದೆ, ನಿನ್ನ ಶಬ್ದಕ್ಕೆ ನಾನು ವಿಧಿಯನಾದೆ, ನನ್ನ ನಂಬಿಕೆಗೆ ಬರೋದಕ್ಕೆ ಸಾಧ್ಯವಾಯಿತು ಎಂದು ಹೇಳುವ ಕುಟುಂಬಗಳು, ವ್ಯಕ್ತಿಗಳು ಇದರ ಒಳಗಡೆ ಇರೋದಾದ್ರೆ ನೀವು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ತೊಂದರೆಗಳು ಬಂದಾಗ, trouble provides an opportunity to watch God bring good out of any situation. ಯಾವುದೇ ಪರಿಸ್ಥಿತಿಯಿಂದ ದೇವರು ಒಳ್ಳೆಯದನ್ನು ತರುವುದನ್ನು ವೀಕ್ಷಿಸಲು ತೊಂದರೆಯು ಒಂದು ಅವಕಾಶವನ್ನು ಒದಗಿಸ್ಕೊಡ್ತು. ಪರಿಸ್ಥಿತಿ ಎಷ್ಟೇ ಹದಗೆಟ್ಟು ಹೋಗಿದ್ರು ಈ ತೊಂದರೆ ನನ್ನ ದೇವರು ಅವುಗಳಿಂದ ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ಔಟ್ಕಮ್ ಹೊರಗಡೆ ತಂದಿದ್ದು ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಕಣ್ಣಿಂದ ಕಾಣೋದಕ್ಕೆ ದೇವರು ಭಾಗ್ಯ ಕೊಟ್ಟನು ಎಂದು ನಂಬುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. Number 2, trouble provides an opportunity to learn valuable lesson from God. ತೊಂದರೆಯು ದೇವರಿಂದ ಅಮೂಲ್ಯವಾದ ಪಾಠಗಳನ್ನು ಕಲಿಯುವ ಅವಕಾಶವನ್ನು ಒದಗಿಸಿಕೊಡ್ತು. Trouble provides an opportunity to learn valuable lesson from God. ಕೆಲವರಿಗೆ ತೊಂದರೆ ಬಂದಾಗ ಸೋತೋಗ್ತಾರೆ, ಕೆಲವರಿಗೆ ತೊಂದರೆ ಬಂದಾಗ ನಿರಾಶೆಗೆ ಒಳಗಾಗ್ತಾರೆ, ಕೆಲವರಿಗೆ ತೊಂದರೆ ಬಂದಾಗ ಅವರು ಎಲ್ಲವನ್ನ ಕೈ ಚೆಲ್ಲಿ ಅವರ ರೀತಿನೇ ಚೇಂಜ್ ಆಗಿಬಿಡುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ, ನಡತೆ ಚೇಂಜ್ ಆಗುತ್ತೆ. ಬಟ್ ದೇವರ ವಾಕ್ಯ ಹೇಳುತ್ತೆ, ತೊಂದರೆ ಬಂದಾಗ, ಕೀರ್ತನಕಾರನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ಹೇಳ್ದ ನನಗೆ ಕಷ್ಟಾನುಭವ ಹಿತಕರವಾಯಿತು ಅನ್ನೋ ಕಾರಣ ಏನು ಗೊತ್ತಾ? ಆದ್ದರಿಂದಲೇ ನಿನ್ನ ನಿಬಂಧನೆಗಳು ಕಳಿತನು. ಹಾಗಾದ್ರೆ ದೇವರು ಸಮಥಿಂಗ್ ಈಸ್ ಟೀಚಿಂಗ್. ತೊಂದರೆಗಳನ್ನು ಅನುಮತಿ ಮಾಡಿ ದೇವರು ನಿನ್ನ ಸುಮ್ಮನೆ ಇರೋದಿಲ್ಲ, ಅವನು ನಿನ್ನನ್ನು ಅನುಭವದಲ್ಲಿ ಕೆಲವೊಂದು ಕಾರ್ಯಗಳನ್ನು ಕಲಿಸ್ತಾ ಇದ್ದಾನೆ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಕೆಲವೊಂದು ಪಾಠವನ್ನು ನಾನು ಕಲಿತಾ ಇದ್ದೇನೆ, ತೊಂದರೆ ಬಂದಿದ್ದು ದೋಷ ಮಾಡೋಕ್ಕಲ್ಲ ಅಂತ ನಂಬೋರು ಒಂದು ಆಮೇನ್ ಹೇಳ್ರಿ. ಎರಡು ರೀತಿಯಲ್ಲಿ ನಿಮಗೆ ತೊಂದರೆ ಬರ್ಬೋದು. ಒಂದು ದೇವರಿಂದ, ಮತ್ತೊಂದು ಸೈತಾನನಿಂದ. ದೇವರಿಂದ ಬರುವ ತೊಂದರೆಗಳು ನಿನ್ನ ಒಳಗಡೆ ಇರುವ ಒಳ್ಳೆಯದನ್ನು ಹೊರಗಡೆ ತರೋದಿಕ್ಕೆ, ದೇವರ ಮಹತ್ ಕಾರ್ಯಗಳನ್ನು ನಿನಗೆ ತೋರಿಸೋದಿಕ್ಕೆ. ದೇವರಿಂದ ಬರುವ ತೊಂದರೆಗಳು ನಿನ್ನನ್ನು ಉದ್ಧಾರ ಮಾಡೋದಿಕ್ಕೆ, ಪ್ರಮೋಷನ್ ಕೊಡೋದಿಕ್ಕೆ. ಸ್ತೋತ್ರ. ಆದರೆ ಸೈತಾನನಿಂದ ಬರುವ ತೊಂದರೆಗಳು ನಿನ್ನನ್ನು ಹಾಳು ಮಾಡೋದಕ್ಕೆ, ನಿನ್ನನ್ನು ಕೊಲ್ಲುವುದಕ್ಕೆ, ನಿನ್ನನ್ನು ನಾಶ ಮಾಡುವುದಕ್ಕಾಗಿರ್ತದೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್, ಆಮೇನ್. Number 3, trouble, it provides an opportunity to draw closer to God. Beautiful. ತೊಂದರೆಯು ನಿನ್ನ ದೇವರಿಗೆ ಹತ್ತಿರವಾಗಲು, ತೊಂದರೆಯು ನಿನಗೂ ದೇವರಿಗಿರುವ ಬಾಂಧವ್ಯವನ್ನ ಹತ್ತಿರವಾಗಲು ಒಂದು ಅವಕಾಶವನ್ನು ಒದಗಿಸ್ಕೊಡ್ತಾ ಇದೆ. ಆಮೇಲೆ ಈಗ ಹೇಳ್ರಿ, ತೊಂದರೆ ಬೇಕಾ ಬೇಡವಾ ಅಂತ? ಬೇಕು ಅಂತ ಸುಮ್ಮನೆ ನನ್ನ ಮುಂದೆ ಹೇಳಿದ್ರಿ, ಮನಸ್ಸಲ್ಲಿ ಏನೋ ಹೇಳಿದ್ವಿ ಪಾಸ್ಟ್ರೆ, ದೇವರೇ ಹಂಗೇನಾದ್ರು ಕೊಟ್ಟಿಗಿಟ್ಬಿಟ್ಟಿಯಪ್ಪ, ಇರೋದು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ.
ನಿನ್ನೆ ಯಾರೋ ನನಗೊಂದು ವಿಡಿಯೋ ಕಳಿಸಿದ್ರು ಸ್ತೋತ್ರ. ನಾನು ಆ ವಿಡಿಯೋ ನೋಡಿದೆ. ಒಂದು ಕ್ಲಿಪ್, ಅದು ವಿಡಿಯೋ ಕ್ಲಿಪ್ಪು. ಆ ವಿಡಿಯೋ ಕ್ಲಿಪ್ನಲ್ಲಿ ಒಂದು ಗಂಡ ಫಸ್ಟು ಹೆಂಡ್ತಿನ, ಅವನಿಗೊಂದು 6-7 ಮಕ್ಕಳಿದ್ರು. ಒಂದೊಂದಾಗಿ ತಗೊಂಬಂದು ಬಾಗಿಲಿಂದ ಹೊರಗಡೆ ಹಾಕ್ಬಿಟ್ಟು ಬಾಗಿಲು ಹಾಕ್ದ. ಆಮೇಲೆ ಅಲ್ಲಿ ಮೇಲೆ ಬರೆದಿದ್ದಾರೆ, ಡಾಕ್ಟ್ರು ಅವನಿಗೆ ಹೇಳಿದ್ರಂತೆ, ಇನ್ನು ಜೀವನದಲ್ಲಿರುವ ಎಲ್ಲ ಒತ್ತಡಗಳನ್ನು ಹೊರಗಡೆ ಹಾಕುವಂತ. ಅದಕ್ಕೆ ಅವನ ಹೆಂಡತಿ ಮಕ್ಕಳನ್ನೆಲ್ಲ ತಗೊಂಡು ಹೊರಗಡೆ ಹಾಕಿ ಬಾಗಿಲು ಹಾಕಿದ. ಜೀವನದಲ್ಲಿ ಒತ್ತಡ. ಈ ಲೋಕದಲ್ಲಿ ಇನ್ನೊಬ್ಬ ಅವಾಗವಾಗ ಕಿಚನ್ಗೆ ಹೋಗಿ ಸಕ್ಕರೆ ಡಬ್ಬ ತೆಗೆದ್ಬಿಟ್ಟು ನೋಡ್ಬಿಟ್ಟು ಬರ್ತಾ ಇದ್ನಂತೆ. ಹೆಂಡ್ತಿಗೆ ಆಶ್ಚರ್ಯ ಆಯ್ತಂತೆ, ಯಾಕೆ ಇವರು ಅವಾಗವಾಗ ಕಿಚನ್ಗೆ ಹೋಗ್ತಾರೆ, ನೋಡಿದ್ರೆ ಅವಾಗವಾಗ ಹೋಗಿ ಸಕ್ಕರೆ ಡಬ್ಬ ತೆಗೆದುಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ತಿರ್ಗಾ ಬರ್ತಾರಂತೆ. ಯಾಕೆ ಅಂತ ಹೆಂಡ್ತಿ ಕೇಳಿದ್ರಂತೆ ಗಂಡನಿಗೆ, ರೀ ಏನು ಮಾಡ್ತಾ ಇದ್ದೀರಾ, ಅವಾಗವಾಗ ಕಿಚನ್ಗೆ ಹೋಗಿ ಯಾಕೆ ಸಕ್ಕರೆ ಡಬ್ಬ ತೆಗೆದು ನೋಡ್ಬಿಟ್ಟು ಬರ್ತಾ ಇದ್ದೀರಾ? ಡಾಕ್ಟ್ರು ಹೇಳಿದ್ರು, ರೆಗ್ಯುಲರಾಗಿ ಶುಗರ್ ಚೆಕಪ್ ಮಾಡ್ತಾ ಇರೋ ಅಂತ. ಅದಕ್ಕೆ ಅವನು ಚೆಕಪ್ ಮಾಡ್ತಾ ಇದ್ನಂತೆ. ಕೆಲವೊಮ್ಮೆ ನಾವುಗಳು ಹೇಳೋದೇನು, ನೀವುಗಳು ಅರ್ಥ ಮಾಡ್ಕೊಳ್ಳೋದು ಏನು ಎನ್ನೋದು ಸ್ವಲ್ಪ ನಮಗೂ ಒಂದು ರೀತಿಯಲ್ಲಿ ಸಕ್ಕರೆ ಡಬ್ಬ ತೆಗೆದವಂತರ ಅನಿಸುತ್ತೆ. ಡಾಕ್ಟ್ರು ಹೇಳಿದ್ದು ಅವನ ಶರೀರದಲ್ಲಿರುವ ಡಯಾಬಿಟಿಕ್ಸ್ನ ಪರೀಕ್ಷೆ ಮಾಡುವಂತ, ಕಿಚನ್ನಲ್ಲಿರುವ ಸಕ್ಕರೆ ಡಬ್ಬ ಮಾಡುವಂತ ಅಲ್ಲ. ಕೆಲವೊಮ್ಮೆ ಗೌರವಯುತವಾದ ಉತ್ತಮವಾದ ಕಾರ್ಯವನ್ನು ಸಭೆಯಲ್ಲಿ ಬೋಧಕರು ತಿಳಿಸುವಾಗ ಅದನ್ನು ವ್ಯತಿರಿಕ್ತವಾಗಿ ಬೇರೆ ಆ್ಯಂಗಲಲ್ಲಿ ಚಿಂತೆ ಮಾಡಿ ಬೇರೆ ರೀತಿಯಲ್ಲಿ ಹೋದರೆ ಆಯ್ಸ್ ಯಾರಿಗೆ ಜಾಸ್ತಿ ಅನ್ನೋದನ್ನು ಸಕ್ಕರೆ ಡಬ್ಬ ಓಪನ್ ಮಾಡಿದವನಿಗೆ ಗೊತ್ತಾಗಬೇಕು. ಆಮೇಲೆ 3 ಕಾರ್ಯಗಳನ್ನು ನಾನು ಹೇಳಿದೆ. ನಿಮ್ಮ ಯಾವುದೇ ಪರಿಸ್ಥಿತಿಯಿಂದ ದೇವರು ಒಳ್ಳೆಯದನ್ನು ತರುವುದನ್ನು ನೀವು ಕಾಣತಕ್ಕಂತೆ ತೊಂದರೆಗಳು ನಿಮಗೊಂದು ಅವಕಾಶ ಒದಗಿಸಿಕೊಡುತ್ತೆ. 2, ತೊಂದರೆಯು ದೇವರಿಂದ ಅಮೂಲ್ಯವಾದ ಪಾಠಗಳನ್ನು ನಿಮಗೆ ಕಲಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. 3, ತೊಂದರೆಯು ನಿಮ್ಮನ್ನ ದೇವರಿಗೆ ಹತ್ತಿರವಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ನಾನು ಇಕ್ಕಟ್ಟಿನಲ್ಲಿರುವಾಗ ನಾನು ಯೆಹೋವನಿಗೆ ಮೊರೆ ಇಟ್ಟನು. When you are in the trouble, you must call upon his name. ಇಕ್ಕಟ್ಟಿನಲ್ಲಿ ಇರುವಾಗ ಕೆಲವರ ಇಕ್ಕಟ್ಟು ಅವರ ಜೀವನದಲ್ಲಿ ಅವರು ಪ್ರಾರ್ಥನೆ ಮೂಲಕ ಅದನ್ನು ಓವರ್ಕಮ್ ಮಾಡೋದಿಲ್ಲ. ಸ್ವಂತ ಬುದ್ಧಿಯಲ್ಲಿ ಅವುಗಳನ್ನು ಮೆಟ್ಟೋದಕ್ಕೆ, ಅದನ್ನು ಜಯಿಸೋಕೆ ನೋಡ್ತಾರೆ. ಯು ವಿಲ್ ಡಿಫೀಟ್, ನೀನು ಸೋಲ್ತೀಯ. ಮನುಷ್ಯನ ಎಲ್ಲ ಪ್ರಯತ್ನಕ್ಕೂ ಒಂದು ಅಂತ್ಯ ಇದೆ. ಆದರೆ ದೇವರು ಒಂದು ಸತಿ ಆರಂಭ ಮಾಡಿದ್ರೆ ಅವನೇ ಆಲ್ಫಾ, ಅವನೇ ಒಮೇಗಾ. ಅವನ ಆರಂಭಿಸದನ್ನ ಅವನೇ ಪೂರೈಸುವಂತನಾಗಿರ್ತಾನೆ. ಇನ್ನು ಯಾಕೋಬನ ಪತ್ರಿಕೆ, ನನ್ನ ವಿಷಯ ತೊಂದರೆಯ ಮೇಲೆ ವಿಜಯೋತ್ಸವ. ಯಾಕೋಬನ ಪತ್ರಿಕೆ 1:12, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನ ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನ ವಾಗ್ದಾನ ಮಾಡಿದ್ದಾನೆ.
ಯಾರಿಗೆ ವಾಗ್ದಾನ ಮಾಡಿರೋದು? ಯಾರಿಗೆ ವಾಗ್ದಾನ ಮಾಡಿರೋದು? ತನ್ನನ್ನ ಗಟ್ಟಿಯಾಗಿ ಯಾರಾದರೂ ಇದರ ಒಳಗಡೆ ಯೇಸುವನ್ನು ಪ್ರೀತಿಸುವವರು ಯಾರಾದರೂ ಇರೋದಾದರೆ ನಿಮಗಿರುವ ವಾಗ್ದಾನ ಏನು ಗೊತ್ತಾ? ನಿಮಗಿರೋ ವಾಗ್ದಾನ ಏನು ಗೊತ್ತಾ? ಜೀವ ಎಂಬ ಜಯಮಾಲೆ. ಜೀವ ಎಂಬ ಜಯಮಾಲೆ. ದೀಕ್ಷಾಸ್ನಾನ ಹೊಂದುವಾಗ ನಾವೊಂದು ಮಾತು ಹೇಳ್ತೇವೆ, ಕಡೆಯವರೆಗೂ ನಂಬಿಗಸ್ತರಾಗಿರೋದಾದ್ರೆ ನೀನು ಜೀವ ಎಂಬ ಜಯಮಾಲೆಯನ್ನ ಹೊಂದುವೆ. Nowadays, ಇವತ್ತಿನ ದಿವಸಗಳಲ್ಲಿ ದೇ ಆರ್ ನಾಟ್ ಬಾದರ್ ಅಬೌಟ್ ಕೆಲವರಿಗೆ ಅದರ ಅರಿವೇ ಇಲ್ಲ. ಜೀವ ಎಂಬ ಜಯಮಾಲೆ ಅನ್ನೋದೇ ಅರಿವೇ ಇಲ್ಲ. ಹೇ ಕಮ್ ಆನ್, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಅಟೆಂಡೆನ್ಸ್ ಆಗ್ತಾ ಇದ್ದೀನಿ, ನಾನು ಅದು ಮಾಡ್ತಿದ್ದೀನಿ, ಇದು ಮಾಡ್ತಾ ಇದ್ದೀನಿ, ದಾನ ಮಾಡ್ತಿದ್ದೀನಿ, ಧರ್ಮ ಮಾಡ್ತಾ ಇದ್ದೀನಿ, ತೈತ್ ಕೊಡ್ತಾ ಇದ್ದೀನಿ. ಸರ್, ನಿನ್ನ ಜೀವ ಎಂಬ ಜಯಮಾಲೆಯನ್ನ ನಾಶ ಮಾಡ್ಕೊಳ್ಬೇಡ. ಪ್ರಮಾಣದಲ್ಲಿ ನಿಲ್ಲಬೇಕು. ಸತ್ಯವೇದ ಗ್ರಂಥ ಹೇಳುತ್ತೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಯಾರು ಧನ್ಯರು? ಕ್ರಿಸ್ತನ ನಿಮಿತ್ತ ಕಷ್ಟಕ್ಕೆ ಒಳಗಾಗುವವರು, ದೇವ ನಾಮದ ನಿಮಿತ್ತ ನಿಂದೆಗಳನ್ನು ಕೇಳುವವರು, ದೇವ ನಾಮದ ಹೆಸರಿನಲ್ಲಿ ಅವಮಾನಕ್ಕೆ ಒಳಗಾಗುವವರು, ದೇವ ನಾಮದ ಹೆಸರಿನಲ್ಲಿ ಇಕ್ಕಟ್ಟುಗಳಿಗೆ ಪ್ರಯಾಸಗಳಿಗೆ ಹಾದು ಹೋಗುವವರು, ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕಿಕೊಳ್ಳದೆ ತನ್ನನ್ನು ಕರೆದವನನ್ನ ಮೆಚ್ಚಿಸುವುದಕ್ಕಾಗಿ ಓಡುವ ಒಂದು ಗುಂಪಿನ ಜನ, ಅವರ ಕುರಿತು ಹೇಳುವ ಮಾತು ಅವರು ಧನ್ಯರು ಎಂಬುದಾಗಿ. ಆಮೆನ್. ನಮ್ಮ ಎಲ್ಲರ ಜೀವನದಲ್ಲೂ ತಗ್ಗು ಗುಂಡಿಗಳು ನಿಶ್ಚಯವಾಗ್ಲೂ ಇದೆ. ಕೆಲವೊಮ್ಮೆ ನೀವು ಎಷ್ಟು ಕಾಲ ಬದುಕ್ತೀರ ಅಂತ ಹೇಳಕ್ಕಾಗಲ್ಲ. ಕೆಲವರು 120 ನಂತರ ಇದ್ರೆ, ಇನ್ನು ಕೆಲವರು 70-80 ಅಂದರೆ ಸಾಕು ಅಂತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಂಬಿಕೆ. ನಾನು ನಂಬ್ತೀನಿ 120 ವರ್ಷ ಬದುಕಿರ್ತೀನಿ ಅಂತ. ನಂಬಿಕೆ. ತೀರ್ಮಾನ ತಂದೆಯಾದ ದೇವ್ರ ಕೈಯಲ್ಲಿದೆ. ಇವತ್ತು ವಾಪಸ್ ಬಾ ಅಂದರೆ ನಾನು ಹೋಗ್ಲೇಬೇಕು. ಅಯ್ಯೋ ಪಾಸ್ಟರ್ ಹೇಳಿದ್ರಲ್ಲ 120 ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ, ನಡೆಯಲ್ಲ. ಅದು ನನ್ನ ನಂಬಿಕೆ. ನಿಮ್ಮ ನಂಬಿಕೆ ಏನಿದೆ ಗೊತ್ತಿಲ್ಲ. ಸಾಕು ಬಿಡಪ್ಪ ಈ ಜೀವನ. ಕೆಲವರು ಅರ್ಧಕ್ಕೆ ಮುಟುಕುಗೊಳಿಸ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ. SSLC ಫೇಲ್ ಆಗ್ಬಿಟ್ರೆ ಕೊಟಕ್, PUC ಫೇಲ್ ಆಗ್ಬಿಟ್ರೆ ಗೊಟಕ್, ಸೋತ್ರ. ಸಾಕು ಈ ಜೀವನ. ಏನಾದರೂ ಸಣ್ಣ ಇಕ್ಕಟ್ಟು ಬಂದರೆ ಸಾಕು ಜೀವನ. ದಯವಿಟ್ಟು ಗಮನಿಸಿ, ಈ ಜೀವಿತದಲ್ಲಿ ಎಷ್ಟು ವರ್ಷ ಬದುಕಿರ್ತೀರೋ ಆ ಜೀವನದಲ್ಲಿ ಏರು ತಗ್ಗುಗಳು, ತಗ್ಗು ಗುಂಡಿಗಳು ನಿಮ್ಮ ಜೀವನದಲ್ಲಿ ಇದೆ. ಲೈಫ್ ಫುಲ್ ಆಫ್ ಟ್ರಬಲ್ಸ್, ಅನೇಕ ವಿಧವಾದಂಥ ತೊಂದರೆಗಳಿಂದ ತುಂಬಿರುತ್ತೆ. ಆದರೆ ತೊಂದರೆ ಅಂತ ಹೇಳಿ ತೊಂದರೆ ಒಳಗಡೆ ಬಿದ್ದು ನಾನು ಅಲ್ಲೇ ಸಾಯೋದಿಲ್ಲ, ನಾನು ತೊಂದರೆಗಳನ್ನು ಮೆಟ್ಟಿ ಜಯೋತ್ಸಾಹದೊಡನೆ ಹೊರಗಡೆ ಬರ್ತೀನಿ ಎನ್ನುವವರು ಮಾತ್ರ ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ನನ್ನ ಕುಟುಂಬ ಹೊರಗಡೆ ಬರುತ್ತೆ, ನಾನು ಹೊರಗಡೆ ಬರ್ತೇನೆ. ನಾವು ಜಯೋತ್ಸಾಹವನ್ನು ಕೊಂಡಾಡ್ತೇವೆ. ಸೈತಾನನ ಕೈಯಲ್ಲಿ ಕಟ್ಟಾಕೊಂಡು ನಾನು ಹೊರಗಡೆ ಬರ್ತೀನಿ ಆದರೆ ನೀನು ಆಯುಸಲ್ಲಿ ಬರಲ್ಲ. ಆಯುಸಲ್ಲಿ ಬರಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡಿ ನೀನು ಜಯೋತ್ಸಾಹದೊಡನೆ ಹೊರಗಡೆ ಬರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ, ನಾನು ಇನ್ನು ನನ್ನ ಸಂದೇಶದ ಪೀಠಿಕೆ ಆಗ್ತಾ ಇದ್ದೀನಿ. 10ನೇ ಅಧ್ಯಾಯ 33ನೇ ವಚನ. ಕೆಲವು ಸಾರಿ ನೀವು ನಿಂದೆಗಳನ್ನು
ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾಗಿದ್ರಿ. ಏನು ಗುರಿಯಾದ್ರಿ? ಹಾಸ್ಯಕ್ಕೆ ಗುರಿಯಾದ್ರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ನನಗೆ ಅರ್ಥ ಆಗಲಿಲ್ಲ ಪದ ನೋಡ್ರಿ, ಸ್ವಲ್ಪ ಬಿಡಿಸಿ. ಸ್ವಲ್ಪ ಈ ಕಷ್ಟ ನಿಮಗೆ ಕೆಲವೊಂದು ಅನುಭವಗಳನ್ನು ತರುತ್ತೆ ಅಂತ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಪರಿಹಾಸ್ಯಕ್ಕೆ ಗುರಿಯಾದ್ರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದ್ರಿ. ನಿಮಗೆ ಅನುಭವ ತರ್ತಾ ಇದೆ ಅಂತ. ಎವ್ರಿ ಟ್ರಬಲ್ಸ್ ಟೀಚ್ ಯು ಎ ಲೆಸನ್. ಪ್ರತಿಯೊಂದು ತೊಂದರೆಯು ಅದರಲ್ಲಿ ನೀನು ಪಾಠ ಕಲಿಬೇಕು. ಸ್ತೋತ್ರ ಬರಲಿಲ್ಲ. ನಾವು ಓದಂಥ ವಾಕ್ಯದಲ್ಲಿ ಬಹಳ ಅರ್ಥ ಇದೆ, ಬಹಳ ಅರ್ಥ ಇದೆ. ಪರಿಶೋಧನೆ ದೇವರು ಅನುಮತಿ ಕೊಡಕ್ಕೆ ಮುಂಚೆ ಅದರಿಂದ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡಿ ಅವನ ಪರಿಶೋಧನೆಯನ್ನು ಅನುಮತಿ ಮಾಡ್ತಾನೆ. ದಟ್ ಮೀನ್ಸ್ ನೀನು ಅದನ್ನು ಓವರ್ಕಮ್ ಮಾಡತಕ್ಕಂತೆ, ಜಯಶಾಲಿಯಾಗಿ ಹೊರಗಡೆ ಬರತಕ್ಕಂತೆ ದೇವರು ನಿನಗೆ ಅದಕ್ಕೆ ಬೇಕಾದ ಕೃಪೆಯನ್ನು ಕೊಡ್ತಾ ಇದ್ದಾನೆ. ಆದರೆ ಇವುಗಳಿಂದ ಕೀರ್ತನೆಕಾರನ ಹೇಳ್ತಾನೆ, ನನ್ನ ನಿಬಂಧನೆಗಳನ್ನು ಕಲಿತೆನು ಅಂತ. ದಟ್ ಮೀನ್ಸ್ ಎವ್ರಿ ಟ್ರಬಲ್ಸ್ ವಿಲ್ ಟೀಚ್ ಯು ಎ ಲೆಸನ್. ನಿನಗೊಂದು ಪಾಠ ಕಲಿಸುತ್ತೆ. ಸ್ತೋತ್ರ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯವನ್ನು ಓದುವಾಗ 3ನೇ ವಾಕ್ಯದಿಂದ ಅಂತ ಕಾಣುತ್ತೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣವು ಉಂಟಾಗುತ್ತೆ. ಪ್ರೈಸ್ ಗಾಡ್. persecution, patience, experience, and then comes hope. Every problem, some people, they get involved with the problem. ತೊಂದರೆಗಳಲ್ಲಿ ಬರುತ್ತೆ, ಅವುಗಳಿಂದ ತಪ್ಪಿಸ್ಕೊಳ ಮಾರ್ಗನ ದೇವರೇ ಸಿದ್ಧ ಮಾಡಿದ್ದಾನೆ. ನಾನು ಮೊನ್ನೆ ಒಂದು ಮಗಳ ಹತ್ರ ಮಾತಾಡ್ತಾ ನಾನು ಹೀಗೆ ಹೇಳಿದೆ, ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ನಿನಗೊಂದು ಉತ್ತಮವಾದ ಭವಿಷ್ಯ ಇದೆ. ಮನುಷ್ಯ ನೋಡೋದು ಯಾವಾಗಲೂ ಅವನ ಹಿಂದಿನ ಘಟನೆಗಳನ್ನೇ ನೋಡ್ತಾ ಇರ್ತಾನೆ. ಆದರೆ ದೇವರು ನೋಡೋದೇನು ಗೊತ್ತಾ, ನಿನ್ನ ಭವಿಷ್ಯ ಇನ್ನು ಮುಂದೆ ವಿಶಾಲವಾಗಿದೆ ಅಂತ. ಈ ಕಾರ್ ಓಡಿಸೋರ್ಗೆಲ್ರಿಗೂ ಗೊತ್ತು, ಕಾರ್ ಒಳಗಡೆ ಕುತ್ಕೊಂಡ್ರೆ ಸಣ್ಣ ಕಣ್ಣಾಡಿ ಒಂದಿದೆ, ರೇರ್ ಮಿರರ್ ಅಂತೀವಿ ಅದನ್ನು. ಇನ್ನೊಂದು ದೊಡ್ಡ ಕಣ್ಣಾಡಿ ಮುಂದೆ ಇದೆ. ಸ್ತೋತ್ರ. ದೊಡ್ಡ ಕಣ್ಣಾಡಿ ಒಂದು ಮುಂದೆ ಇದೆ. ಅದರ ಪ್ರತ್ಯೇಕತೆ ಏನು ಗೊತ್ತಾ, ಮುಂದೆ ಇರೋದೆಲ್ಲ ಕಾಣೋದು, ಹಿಂದೆ ಇರೋದನ್ನು ಕಾಣೋದಕ್ಕೆ ದೇವರು ಸಣ್ಣ ಕಣ್ಣಾಡಿ ಇಟ್ಟಿದ್ದಾನೆ. ಗಾಡಿ ಓಡಿಸೋರ್ಗೆಲ್ರಿಗೂ ಗೊತ್ತು, ರೇರ್ ಮಿರರ್ ಚಿಕ್ಕದಾಗಿರುತ್ತೆ, ಆದರೆ ಮುಂದ್ಗಡೆ ಇರುವಂಥ ಫ್ರಂಟ್ ಗ್ಲಾಸ್ ನೋಡ್ರಿ, ಅದನ್ನು ಆ ಕಣ್ಣಾಡಿ ನೋಡ್ರಿ ಎಷ್ಟು ದೊಡ್ಡದಾಗಿರುತ್ತೆ. ಕಾರ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದಾಗಿರುತ್ತೆ ಅದರ ಗಾತ್ರ. ಅಂದರೆ ಹಿಂದೆ ಇರೋದನ್ನು ಸಣ್ಣದಾಗಿ ಕಾಣು, ಮುಂದೆ ಇರೋದನ್ನು ದೊಡ್ಡದಾಗಿ ಕಾಣು. ನಿಮ್ಗೆ ಅರ್ಥ ಆಗಲಿಲ್ಲ? ಎಸ್, ಮಿಸ್ಟೇಕ್ಸ್, ತೊಂದರೆಗಳು, ಕೆಲವೊಂದು ತೊಂದರೆಗಳು ನಾವಾಗಿ ಬರೆಸ್ಕೋತೀವಿ, ನಾವಾಗಿ ಹೋಗಿ ತಗಲೆ ಹಾಕೊಳ್ಳೋದು. ನನಗೂ ಅನುಭವ ಆಗಿದೆ. ನಾನು ಭಾಳ ಶ್ರದ್ಧೆ ಕೊಡ್ರಿ, ನಮಗೂ ಅನುಭವ ಆಗಿದೆ. ಕೆಲವೊಮ್ಮೆ ನನ್ನ ಹೆಂಡತಿ ಬಡ್ಕೋತಾಳೆ, ಅಯ್ಯೋ ಅದಕ್ಕೆ ಹೋಗ್ಬೇಡ್ರಿ ಬೇಡ ಅಂತ. ಸುಮ್ಗಿರು, ಒಳ್ಳೇದು ಪಾಪ, ಅವ್ರು ಅಂಥವ್ರಲ್ಲ. ತಗಲಾಕೊಂಡು ಆದಮೇಲೆ ಗೊತ್ತಾಗುತ್ತೆ, ಓ ಸ್ತೋತ್ರ. ಕೆಲವೊಮ್ಮೆ ಹೆಂಡತಿ ಹೆಸರು ಮಾತುಗಳು ಕೇಳೋದು ಒಳ್ಳೆಯದು.
ಎಲ್ಲ ಕೇಳಲೇಬೇಕು ಅನ್ನೋ ನಿಬಂಧನೆ ಇಲ್ಲ. ಏನು ಫಸ್ಟ್ ಹಂಗನ್ಬಿಟ್ರಿ ಸ್ತೋತ್ರ. ಕೆಲವೊಮ್ಮೆ ನೀನು ಹೇಳೋದು ಕರೆಕ್ಟ್ ಇರುತ್ತೆ, ಅವಳು ಕೇಳಿಸ್ಕೊಬೇಕು. ಅವಳು ಹೇಳೋದು ಕೆಲವೊಮ್ಮೆ ಕರೆಕ್ಟ್ ಇರುತ್ತೆ, ನೀನು ಕೇಳಿಸ್ಕೊಳ್ಬೇಕು. ಆ ಸಮಯದಲ್ಲಿ ದೇವ್ರ ಜ್ಞಾನ ಕೊಡ್ತಾನೆ, ಅದನ್ನು ಮಾಡ್ರಿ. ನಾನು ಹೇಳಲಿಕ್ಕೆ ಬಂದಿದ್ದು, ತೊಂದರೆಗಳಲ್ಲಿ ನಾವಾಗಿ ಹೋಗಿ ತಗಲಾಕೊಳ್ಳೋದು. ಗೊತ್ತು ನನಗೆ ಮುಂದೆ ಅದು ತೊಂದರೆ ಆಗುತ್ತೆ ಅಂತ ಹೋಗಿ ತಲೆ ಕೊಟ್ಬಿಡೋದು. ಆಮೇಲೆ ಬಿಚ್ಕೊಳಕ್ಕಾಗ್ದಿರೇ ಇದ್ದಾಗ ಆವಾಗ ಒದ್ದಾಡೋದು. ಇವತ್ತು ನಾನು ಕೂಗಿ ಹೇಳ್ತೇನೆ, ತೊಂದರೆಗಳಿಂದ ನೀವು ಪಾಠ ಕಲೀಲೇಬೇಕು. ಅದು ನಿಮಗೆ ಅನುಭವಗಳನ್ನು ತರುತ್ತೆ, ಅದು ನಿಮ್ಮನ್ನು ಅನುಭವದ ಕಡೆ ನಡೆಸುತ್ತೆ. ಇವತ್ತಾದ ಮಿಸ್ಟೇಕ್, ನಾನು ಯಾವಾಗಲೂ ಹೇಳೋವಂಥ ಒಂದು ಪದ ಇದೆ, ಮಿಸ್ಟೇಕ್ಸ್ ಎನಿಬಡಿ ಕ್ಯಾನ್ ಡೂ. ತಪ್ಪು ಯಾರು ಬೇಕಾದ್ರೂ ಮಾಡ್ಬೋದು. ಮನುಷ್ಯನಾಗಿದ್ದರೆ ಅವನು ತಪ್ಪು ಎಸಗೋದ್ರಲ್ಲಿ ಯಾವ ಸಂಶಯ ಇಲ್ಲ, ಅವನು ತಪ್ಪು ಎಸಗ್ತಾನೆ ಒಂದಲ್ಲ ಒಂದು ಕಾಲದಲ್ಲಿ. ಪರ್ಫೆಕ್ಟ್ ಆಗಿದ್ರೆ ನೀನು ಇಲ್ಲಿ ಇರ್ತಾನೆ ಇರಲಿಲ್ಲ, ಕರ್ಕೊಂಡೋಗ್ಬಿಟ್ಟಿರೋನು ಆ ನೋಕ್ಕಂತಾರ. ಮಿಸ್ಟೇಕ್ಸ್ ಬರುತ್ತೆ. ಆ ಮಿಸ್ಟೇಕ್ಸನ್ನ ಗಮನಿಸ್ರಿ. ಇದೀರ ನೀವು? ನಿಮ್ಮ ತಪ್ಪುಗಳನ್ನು ಹಾಗೇ ಮುಂದುವರಿಸಿದ್ರೆ ನಿಮಗೆ ದೇವರ ಅವಕಾಶ ಕೊಟ್ಟು ಅವುಗಳಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಕೊಟ್ಟರು, ಅವುಗಳನ್ನ ಹಾಗೆ ಮುಂದುವರಿಸಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಲಿಮಿಟ್ವರೆಗೂ ದೇವರು ನಿಮ್ಮನ್ನು ಬಿಡಿಸೋದಕ್ಕೆ ರೆಡಿ ಇರ್ತಾನೆ. ಅದಾದಮೇಲೆ ದೇವರು ಬಾಗಿಲು ಹಾಕ್ಬಿಟ್ರೆ ಇನ್ನು ನೀನು ತಿಪ್ಪರ್ಲಾಗ ಹಾಕಿದ್ರು ನಿನ್ನನ್ನು ಬಿಡಿಸೋದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಾಗಲ್ಲ. ಅದೇ ಸಮಯದಲ್ಲಿ ಆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನೀನು ವಾಪಸ್ ಬರೋದಕ್ಕೆ ತಯಾರಾದರೆ, ತೊಂದರೆಗಳಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋದಕ್ಕೆ ನೀನು ತಯಾರಾದರೆ, ಅದಕ್ಕೆ ತಕ್ಕದಾದಂಥ ಫಲಗಳು ನಿನ್ನಿಂದ ಹೊರಗಡೆ ಬಂದರೆ ದೇವರು ನಿನ್ನನ್ನು ಜಯೋತ್ಸಾಹದಲ್ಲಿ ನಡೆಸ್ತಾನೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ? ನಿಮ್ಮ ತಲೆ ಒಳಗಡೆ ಚೆನ್ನಾಗಿ ಬೇರೂರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅನುಭವಗಳು, ಎಸ್, ನಿಂದೆಗಳು, ಸಂಕಟಗಳು ಕೆಲವೊಮ್ಮೆ ನಿಮ್ಮನ್ನು ಹಾಸ್ಯಕ್ಕೆ ಗುರಿ ಮಾಡಿದೆ. ಕೆಲವೊಂದು ಸಾರಿ ಅಂಥವುಗಳು ಅನುಭವಿಸುವುದರಲ್ಲಿ ಸೇರಿದವರಾಗಿದೆ. ಕಷ್ಟಾನುಭವಗಳಾಗಿದ್ದೀರಿ ಅಂದರೆ ಏನರ್ಥ? ಅದರಲ್ಲಿ ಕೆಲವೊಂದು ಅನುಭವಗಳನ್ನು ಕಲ್ತಿದ್ದೀರಿ. ಇನ್ನು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಜೇಮ್ಸ್ ಚಾಪ್ಟರ್ 1. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಕಲಿತಾ ಇದ್ದೀರಾ? ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತೆಂದು ತಿಳಿದು ನೀವು ನಾನಾ ವಿಧ ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸ್ರಿ. ಆನಂದಕರವಾದದೆಂದು ಎಣಿಸ್ರಿ ಅಂದರೆ ಏನು? ನೀನು ಅದನ್ನ ಭಾವಿಸ್ಬೇಕು. ಈ ಕಷ್ಟ ನನ್ನ ದುಃಖಕ್ಕಲ್ಲ, ನನ್ನ ಅಂತ್ಯಕ್ಕಲ್ಲ, ನನ್ನ ನಾಶಕ್ಕಲ್ಲ, ನನ್ನ ಜೀವನದಲ್ಲಿ ಇದೊಂದು ಆನಂದಕರವಾಗಿದೆ. ದಟ್ ಮೀನ್ಸ್ ನಿನ್ನ ಥಾಟ್, ನಿನ್ನ ಚಿಂತೆಗಳು ಆ ರೀತಿ ಪರಿವರ್ತನೆ ಮಾಡಬೇಕು ನೀನು. ಹಲೋ, ಕಮ್ ಆನ್ ಸಂಬಡಿ. ಇದ್ದೀರಾ ನೀವು ನನ್ನ ಜೊತೆ? ಇದ್ದೀರಾ ನನ್ನ ಜೊತೆ? ಈ ತೊಂದರೆಗಳು ಬಂದಾಗ ನೀವು ಫ್ರಸ್ಟ್ರೇಟ್ ಆದಾಗ ಯಾರ ಮೇಲೆ ಕೋಪ ಜಾಸ್ತಿ ತೀರಿಸೋದು? ಸಹೋದರಿಯರಾದರೆ ಮೊದಲು ಆರಂಭ ಕಿಚನ್ ಪಾತ್ರೆಯಿಂದ ಸ್ಟಾರ್ಟ್. ಓಕೆ, ಇವ್ರು ಯಾರು ಸ್ತೋತ್ರ ಹೇಳ್ತಾ ಇಲ್ಲ.
2, ಅವರ ಮಕ್ಕಳ ಮೇಲೆ ತೋರಿಸ್ತಾರೆ. 3ನೇ ಹಂತ ಮಿತಿ ಮೀರಿದ ಮೇಲೆ ಗಂಡನ ಮೇಲೆ ತೋರಿಸ್ತಾರೆ. ಅವನ್ 4 ತದಕ್ದಾಗ ಸೋತ್ರ ಊರವ್ರೆಲ್ಲರನ್ನ ಕರೆದು ರಂಪ ಮಾಡಿ ಊರವ್ರಿಗೆಲ್ಲ ತೋರಿಸ್ತಾರೆ. ಸೋತ್ರ ಗಂಡನ ಫ್ರಸ್ಟ್ರೇಷನ್ ಅವನ ಆರಂಭಿಸೋದು ಎಲ್ಲಿ ಗೊತ್ತಾ? ಅವನು ಹಂಗೆ ಮೊದಲು ಅವನಿಗೆ ರಿಲೀಸ್ ಮಾಡೋದು ಎಲ್ಲಿ ಗೊತ್ತಾ? ಹೆಂಡತಿ ಮೇಲೆ. ಎಸ್, ನೋಡ್ರಿ, ಇವರೆಲ್ಲ ಸೈಲೆಂಟ್ ಆದ್ರೆ ಈಗ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಫ್ರಸ್ಟ್ರೇಷನ್ ಆದಾಗ, ಮುಂದಕ್ಕೇನು ಮಾಡಬೇಕಂತ ಗೊತ್ತಿಲ್ಲದೆ ಇದ್ದಾಗ ಸಿಡುಕು ಉಂಟಾಗುತ್ತೆ, ಕೋಪ ಬರುತ್ತೆ. ನೀನು ಯಾವುದಾದ್ರೂ ಕಾರ್ಯಗಳಲ್ಲಿ ಕೈಗೂಡದೇ ಇದ್ದಾಗ, ನೀನು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದಾಗ, ನಷ್ಟಗಳಾಗ್ತಾ ಇದ್ರೆ, ಎಲ್ಲ ಬಾಗಿಲು ಮುಚ್ತಾ ಇದ್ರೆ, ಆ ಕೋಪನ ಯಾರ ಮೇಲೆ ತೋರಿಸ್ತಿ? ಹೆಂಡತಿ ಮೇಲೆ ತೋರಿಸ್ತಿ. ಬಡವನ ಕೋಪ ದವಡೆ ಮೂಲ ಅಂದಂಗೆ. ನಿಮ್ಮ ಬಾಸ್ ಮೇಲೆ ತೋರ್ಸಕ್ಕಾಗುತ್ತಾ? ಕೆಲಸ ಕಳ್ಕೊತೀಯ. ಅವನು ಇಕ್ಕ ಮಗ್ಗ ಬೈದ್ರೂ ಸರಿ, ಸೋತ್ರ. ನಿಮ್ಮ ಮ್ಯಾನೇಜರ್ ಮೇಲೆ ತೋರಿಸ್ತೀಯಾ? ಆಗಲ್ಲ. ನಿಮ್ಮ ಆಫೀಸರ್ ಮೇಲೆ ತೋರಿಸ್ತೀಯಾ? ಆಗಲ್ಲ. ನಿನಗಿಂತ ಬಲಿಷ್ಠನಾಗಿರೋನ್ ಮುಂದೆ ತೋರಿಸ್ತೀಯಾ? ಆಗಲ್ಲ. ದವಡೆ ಹಲ್ಲು ಉದುರಿಸ್ತಾನೆ. ಆದರೆ ಹೆಂಡತಿ ಮುಂದೆ ತೋರಿಸಿದ್ರೆ ಸೋತ್ರ, ಅವಳೇನು ಮಾಡ್ತಾಳೆ? ಸ್ವಲ್ಪ ಹಾರಾಡ್ತಾಳೆ, ಕೂಗಾಡ್ತಾಳೆ. ಕಡೆಗೆ ಎಷ್ಟಾದರೂ ನನ್ನ ಗಂಡ ತಾನೆ ಅಂತ ಅವಳು ಒಪ್ಕೋತಾಳೆ. ಆಮೇಲೆ ಫ್ರಸ್ಟ್ರೇಷನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಗೆ ಆಗುವ ಪರಿಶೋಧನೆ ತಾಳ್ಮೆಯನ್ನು ಉಂಟು ಮಾಡ್ತದೆ. ನೀನ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ಪರ್ಸಿಕ್ಯೂಷನ್, ಪರಿಶೋಧನೆ, ಟ್ರಬಲ್ನಲ್ಲಿ ಹಾದು ಹೋದಾಗ, ಯು ಮಸ್ಟ್ ಲರ್ನ್. ಅಲ್ಲಿ ತಾಳ್ಮೆಯನ್ನು ಕಲಿಬೇಕು, ಪೇಷನ್ಸ್ ಕಲಿಬೇಕು. ಆಮೇಲೆ ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಅದು ನಿಮ್ಮ ಜೀವನದಲ್ಲಿ ಅದನ್ನು ಆನಂದಕರವಾದದ್ದು ಎಂದು ಎಣಿಸ್ಬೇಕು. ಎಸ್, ಇವತ್ತು ನನಗೆ ಪ್ರಯಾಸ ಇದೆ, ಇವತ್ತು ನನಗೆ ಹೋರಾಟ ಇದೆ, ಇವತ್ತು ನನಗೆ ಸಾಲ ಇದೆ, ಇವತ್ತು ನನಗೆ ಕಷ್ಟ ಇದೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಜಯಶಾಲಿಯಾಗಿ ಹೊರಗಡೆ ಬರ್ತೀನಿ. ನನ್ನ ಜೊತೆ ಯಾರಾದರೂ ನಂಬೋರು ಇದರ ಒಳಗಡೆ ಇದ್ರೆ, ಕಮಾನ್, ಯು ಪ್ರೊಕ್ಲೈಮ್. ನೀನು ಘೋಷಣೆ ಮಾಡು, ನಾನು ಇದರಿಂದ ಹೊರಗಡೆ ಬರ್ತೀನಿ. ಓ ಹಾಲೆಲೂಯಾ. ನಾನು 2 ಭಾಗನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 2 ಭಾಗಗಳನ್ನು ಮುಂದೆ ಇಡ್ತಾ ಇದ್ದೇನೆ. ಯು ಕ್ಯಾನ್ ಫ್ರಸ್ಟ್ರೇಟೆಡ್. ನೀನು ಕಳವಳಕ್ಕೊಳಗಾಗ್ಬೋದು, ನೀನು ಕೋಪಕ್ಕೆ ತುತ್ತಾಗ್ಬೋದು. ಆದರೆ ತಾಳ್ಮೆಯಿಂದ ನಿಂತ್ಕೋ, ದೇವರಲ್ಲಿ ಭರವಸೆ ಇಡು. ಕರ್ತವನ್ನು ನಂಬಿಗಸ್ತನು. ಪರಿಶೋಧನೆಗಳು ಬರ್ತಿರುವಾಗಲೇ ಅವುಗಳಿಂದ ತಪ್ಪಿಸ್ಕೊಳ್ಳೋ ಮಾರ್ಗ ನಮ್ಮ ದೇವರು ಸಿದ್ಧ ಮಾಡ್ತಾನೆ. ಹಾಲೆಲೂಯಾ. ಆಮೆನ್, ಆಮೆನ್. ಲೆಟ್ ಮಿ ಗೋ. ಮುಂದೆ ಹೋಗ್ತೀನಿ. ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಾಕ್ಯ. ಆರ್ ಯು ವಿತ್ ಮೀ? ಇದ್ದೀರಾ? ಈ ದಿವಸಗಳಲ್ಲಿ ನಮ್ಮ ಪ್ರಾಕ್ಟಿಕಲ್ ಆಗಿರುವ ಲೈಫನ್ನು ಲೀಡ್ ಮಾಡುವಂಥ ನಾವುಗಳು ಕಲಿಬೇಕಾದ ಕೆಲವೊಂದು ಪಾಠಗಳು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ, ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. ನಾವು ಬಹು ಸಂಕಟಗಳನ್ನು, ಮೆನಿ ಟ್ರಿಬುಲೇಷನ್ಸ್
We must go through many tribulations, then only we will enter the kingdom of God. ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಾ? You have to go through many tribulations. ಅನೇಕ ಕಷ್ಟಗಳಲ್ಲಿ ನೀನು ಹಾದು ಹೋಗ್ಬೇಕಾಗುತ್ತೆ. ಕೆಲವರು ಕಷ್ಟ ಅಂದ್ರೆ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಫ್ಯಾಮಿಲಿ ಪ್ರಾಬ್ಲಮ್ ಮಾತ್ರನೇ. ನಾನು ಹೇಳ್ತಾ ಇರೋ ಫ್ಯಾಮಿಲಿ ಪ್ರಾಬ್ಲಮ್ ಮಾತ್ರ ಅಲ್ಲ, ನಿನ್ನ ಆತ್ಮಿಕ ಜೀವನದ ಪ್ರಾಬ್ಲಮ್ ಇದೆ. ಕಮ್ ಆನ್, ಆರ್ ಯು ವಿತ್ ಮೀ? ನನ್ನ ಜೊತೆ ಇದ್ದೀರಾ? ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಬಹು ತಾಳ್ಮೆಯಿಂದ ಇರಬೇಕು. ಆಮೆನ್. ವಿಶ್ವಾಸಿಗಳಲ್ಲಿ, ದೇವ ಮಕ್ಕಳಲ್ಲಿ ಅನೇಕ ಸಂಕಟಗಳು ಬರುತ್ತವೆ. ಯೇಸು ಸ್ವಾಮಿ ಹೇಳಿಲ್ವಾ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೂ ನೀವು ಧೈರ್ಯವಾಗಿರ್ರಿ. ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಂದ್ರೆ 80. ದುಃಖ ಸಂಕಟಗಳೇ ಅದರ ಆಡಂಬರ. ಹಲೋ, ಆದ್ರೆ ಪೌಲನು ಹೇಳ್ತಾನೆ, ಸ್ಥಿರವಾಗಿರ್ರಿ, ಧೈರ್ಯವಾಗಿರ್ರಿ. ಇವುಗಳನ್ನೆಲ್ಲ ದಾಟಿನೇ ನಾವು ಒಂದಿನ ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಾಗಿದೆ. ಕಮಾನ್. ಅದಕ್ಕೆ ನಾನು ಹೇಳಿದೆ, ಕ್ರಿಸ್ತಿಯ ಜೀವಿತ ಸೋಲಿನ ಜೀವಿತವಲ್ಲ, ಕ್ರಿಸ್ತಿಯ ಜೀವಿತ ಪರಾಜಯದ ಜೀವಿತವಲ್ಲ. ಕ್ರಿಸ್ತಿಯ ಜೀವಿತ ಅದು ಜಯೋತ್ಸಾಹದ ಜೀವಿತ. ನನ್ನ ಯಜಮಾನನು, ಅವನು ನನ್ನ ಲೀಡರ್, ಆತನು ಜಯಶಾಲಿ ಆಗಿರುವಾಗ ಆತನನ್ನು ಪ್ರೀತಿಸುವ ನಾವು ಪೂರ್ಣ ಜಯಶಾಲಿಗಳಾಗಿರ್ತೇವೆ. ಆಮೆನ್, ಆಮೆನ್. ಇದ್ದೀರಾ? ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನ ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಧೈರ್ಯಗೊಳಿಸಿದರು. ಏನಂತ ಧೈರ್ಯಗೊಳಿಸಿದ್ರು? ಕ್ರಿಸ್ತ ನಂಬಿಕೆಯಲ್ಲಿ. ಹಲೋ, ಲಿಸನ್. ಯಾರ ನಂಬಿಕೆಯಲ್ಲಿ? ಕ್ರಿಸ್ತನ ಮೇಲಿಟ್ಟಿರುವ ನಂಬಿಕೆಯಲ್ಲಿ. ಏನೆಲ್ಲ ಬಂದರೂ ಸರಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಆಗ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾವ ಪರಿಸ್ಥಿತಿಯಿಂದಲೂ ಸಾಧ್ಯ. ಕ್ರಿಸ್ತನನ್ನು ಪ್ರೀತಿಸ್ತೀವಿ ಅಂತ ಹೇಳ್ಬಿಟ್ಟು ಬೂಟಾಟಿಕೆ ಮಾಡೋರು ಸುಮಾರು ಜನ ಇದ್ದಾರೆ, ನಾಟಕ ಮಾಡೋರು. ಅವ್ರ ಕುರಿತು ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಒಂದು ಗುಂಪಿನ ಜನ ಇದ್ದಾರೆ, ಕ್ರಿಸ್ತ ನಂಬಿಕೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರೋರು, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹಲ್ಲೆಲೂಯ. ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಹಲ್ಲೆಲೂಯ, ತನ್ನ ಹಿತವನ್ನು ಕಾಪಾಡಿಕೊಳ್ಳುವ ತನ್ನ ಜನರಿಗೋಸ್ಕರ ಎಲ್ಲ ಕಾರ್ಯಗಳನ್ನು ತಾನು ಅನುಕೂಲವಾಗಿ ಮಾಡ್ತಾನೆ. ಅದರಿಂದಲೇ ಅವನ ಪೌಲನು ಹೇಳ್ತಾನೆ, ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವವರು ಯಾರು? ಅನ್ನ ಇಲ್ಲದೆ ಇರುವುದೋ, ವಸ್ತ್ರ ಇಲ್ಲದೆ ಇರುವೋ, ಸಂಕಷ್ಟವೋ, ಬಂದಿರೋದೋ, ಬರ್ಲಿಕ್ಕಿರುವುದೋ, nothing can separate from God's love. So ಅದಾಗಿರುತ್ತೆ. ತೊಂದರೆಗಳಿಂದ ನಮ್ಮನ್ನು ವಿಜಯೋತ್ಸವದ ಕಡೆಗೆ ಕೊಂಡೊಯ್ಯೋದು. ದಟ್ ಈಸ್ ಹೌ ಯು ಟ್ರಯಂಫ್ ಓವರ್ ಪ್ರಾಬ್ಲಮ್ಸ್. ನೀನು ಪ್ರತಿ ತೊಂದರೆಗಳಲ್ಲಿ ಹಾದು ಹೋದಾಗ ದ ಔಟ್ಕಮ್, ರೈಟ್ ಆಟಿಟ್ಯೂಡ್, ನಿನ್ನ ಸ್ವಭಾವದಲ್ಲಿ ಫಲಿತಾಂಶ. ಹಲೋ, ಬರ್ಕೊಳ್ರಿ. ನಿನ್ನ ತೊಂದರೆಗಳಿಂದ ಜಯೋತ್ಸವವಾಗಿ ನಡೆಯುವಾಗ ಅದರ ಲಕ್ಷಣಗಳೇನು? ನಂಬರ್ 1, ರೈಟ್ ಆಟಿಟ್ಯೂಡ್. ನಿನ್ನ ಸ್ವಭಾವದಲ್ಲಿ
ಒಳ್ಳೆ ಫಲಗಳನ್ನು ತೋರಿಸ್ತೀಯ. ತಾಳ್ಮೆ ಇರುತ್ತೆ, ಪ್ರೀತಿ ಇರುತ್ತೆ, ದುಡುಕೋದಿಲ್ಲ, ಕಳವಳಕ್ಕೊಳಗಾಗಲ್ಲ. ನಿನ್ನ ಆವ ಭಾವಗಳಲ್ಲಿ ನೀವು ಯೋಚನೆ ಮಾಡ್ರಿ. ಕೆಲವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಸ್ವಭಾವ ಏನು ಅಂತ. ನಾನು ಈ ಸೇವೆಗೆ ಬಂದು ಸುಮಾರು ವರ್ಷಗಳಾಗಿದೆ. ನಾನು ಆಗಾಗ ಎಚ್ಚರಿಸೋ ಹಾಗೆ ಎಲ್ಲ ಟೈಪ್ ಕುರಿಗಳನ್ನು ನೋಡಿದ್ದೀನಿ. ಇನ್ನು ಹೊಸದಾಗಿ ಏನು ನೋಡೋ ಅಂಥದ್ದು ಏನಿಲ್ಲ ಬಿಡ್ರಿ. ನೀವು ಚಿಂತೆ ಮಾಡೋದು ಎಲ್ಲ ಸಾಧು ಕುರಿಗಳೇ ಅಂತ ಇಲ್ರಿ. ಸಾಧು ಕುರಿಗಳು ಮಾತ್ರ ಅಲ್ಲ, ಮೊಂಡು ಕುರಿಗಳು, ಗುಮ್ಮ ಕುರಿಗಳು, ಸ್ವತ್ರ ಹಠಮಾರಿ ಕುರಿಗಳು, ವಿವಿಧ ರೀತಿಯ ಕುರಿಗಳು ಇದೆ. ತಾಯಿ ಕುರಿ, ಮರಿ ಕುರಿ, ಅವಿದ್ಯತ್ವದ ಕುರಿಗಳು ಇದೆ. ಸ್ತೋತ್ರ. ರೈಟ್ ಆಟಿಟ್ಯೂಡ್, ಪರಿಶೋಧನೆಗಳ ಮೂಲಕ ನೀನು ಹೊರಗಡೆ ಬರುವಾಗ ನಿನ್ನ ಸ್ವಭಾವದಲ್ಲಿ ವ್ಯತ್ಯಾಸ ಆಗುತ್ತೆ, ನಿನ್ನ ನಡತೆಯಲ್ಲಿ ವ್ಯತ್ಯಾಸ ಆಗುತ್ತೆ, ನಿನ್ನ ಚಿಂತೆಯಲ್ಲಿ ವ್ಯತ್ಯಾಸ ಆಗುತ್ತೆ, ನಿನ್ನ ಡ್ರೆಸ್ ಕೋಡಲ್ಲಿ ವ್ಯತ್ಯಾಸ ಆಗುತ್ತೆ. ಬಾಲ ಎತ್ತುವಾಗಲೇ ದನ ಕಾಯೋನಿಗೆ ಗೊತ್ತಿದೆ ಬಾಲ ಏನಕ್ಕೆ ಎತ್ತುತ್ತೆ ಅಂತ. ವಿಶ್ವಾಸಿಗಳಿಗೆ ಗೊತ್ತಿದೆ, ವಿಶ್ವಾಸಿಗಳ ಕುರಿತು ಪಾಸ್ಟರ್ ಗೊತ್ತಿದೆ. ನೀನು ಯಾವಾಗ ಬಾಲ ಎತ್ತೀಯೋ, ಬಾಲ ಬಿಸ್ತೀಯೋ, ಆವಾಗಲೇ ಗೊತ್ತಾಗ್ಬಿಡುತ್ತೆ. ಸ್ತೋತ್ರ. ಅದಕ್ಕೆ ನೋಡ್ರಿ, ಅದಾದ ಟೈಮಲ್ಲಿ ಕುಡಿ ಕತ್ತರಿಸೋದಕ್ಕೋಸ್ಕರನೇ ಪ್ರವಾದಿಗಳನ್ನ ಕರೆಸೋದು. ಪ್ರವಾದಿಗಳು ಬರ್ತಾರೆ, ನೀನು ಹೋಗೋ ಮಾರ್ಗ ಸರಿಯಲ್ಲ, ವಾಪಸ್ ಹಿಂತಿರುಗಿ ಬಂದರೆ ಪೆಟ್ಟು ತಿಂದರೆ ಇರ್ತೀಯ, ಇಲ್ಲಾದರೆ ಪೆಟ್ಟು ದೇವ್ರು ಕೊಟ್ಟರೆ ಯಾರಿಗೂ ವಾಸಿ ಮಾಡೋಕ್ಕಾಗಲ್ಲ. ಸ್ತೋತ್ರ. ಈಗ ಹಿಂಗೆ ತಿಂತಾ ಇದೆಯಾ, ಆಮೇಲೆ ಯಾರಾದರೂ ತಿನ್ನಿಸ್ಬೇಕಾಗುತ್ತೆ, ಹುಷಾರು. ಇದೆಲ್ಲ ಹೇಳೋದು ಯಾರು ಗೊತ್ತಾ? ಪ್ರವಾದಿಗಳು. ಪ್ರವಾದಿಗಳು. ಇನ್ ಅ ರೈಟ್ ಆಟಿಟ್ಯೂಡ್. ನಂಬರ್ 2, an understanding mind. ತಿಳುವಳಿಕೆ ಉಂಟಾಗುತ್ತೆ ನಿನಗೆ. ಕಮಾನ್, ಪಾಸ್ಟರ್ ಹೇಳಿದ್ದು ಕರೆಕ್ಟು, ದೇವ್ರ ಸೇವಕರು ಹೇಳಿದ್ದು ಒಳ್ಳೆಯದಕ್ಕೆ, ಅವ್ರು ಹೇಳಿದ ಮಾತು ಕರೆಕ್ಟು. ಐ ಹ್ಯಾವ್ ಟು ಚೇಂಜ್ ಮೈ ಸೆಲ್ಫ್. ತಿಳುವಳಿಕೆ. ಈ ಲೋಕದ ಪ್ರಭು ಅಂಧಕಾರ ಶಕ್ತಿ ನಂಬಿಕೆ ಇಲ್ಲದವರ ಮನಸ್ಸುಗಳನ್ನ ಮಂಕು ಮಾಡಿದ್ದಾನೆ. ಮಂಕು ಮಾಡಿದ್ದಾನೆ ಅಂದ್ರೆ ಏನ್ ಮಾಡಿದ್ದಾನೆ? ಕುರುಡು ಮಾಡಿದ್ದಾನೆ. ದೇ ಡೋಂಟ್ ಬಿಲೀವ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ನಂಬೋದಿಲ್ಲ, ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡೋದಿಲ್ಲ. ದೈವ ಸೇವಕರು ಗಂಟಲು ಕಿರ್ಚಿ ಎಷ್ಟೇ ಅರ್ಚ್ಕೊಂಡ್ರು ಬಿಡಿಗಾಸಿನ ಬೆಲೆ ಕೊಡದೇ ಇರುವವನು, ಅವನನ್ನ ಸೈತಾನನು ಅವನ ಕಣ್ಣನ್ನು ಕುರುಡು ಮಾಡಿದ್ದಾನೆ. ಇವನ ಕಣ್ಣು ಯಾವಾಗ ಗೊತ್ತಾ ಓಪನ್ ಆಗೋದು? ಎಲ್ಲ ಕಳ್ಕೊಂಡು ಲಾಸ್ಟಲ್ಲಿ ಇವನು ಏನು ಇಲ್ಲದವನಾಗಿ ತಿಪ್ಪೆಗೆ ಎಸಿತಾರೆ ನೋಡ್ರಿ, ತಿಪ್ಪೆ ಥರ. ಆಗ ಇವನಿಗೆ ರಿಯಲೈಸ್ ಆಗುತ್ತೆ, ಅವತ್ತೇ ನಾನು ಈ ಬುದ್ಧಿ ಕೇಳಬೇಕಾಗಿತ್ತು, ಅವತ್ತೇ ತುಂಬ ಎಚ್ಚರಿಕೆ ಕೊಟ್ಟರು, ನಾನು ಅನುಸರಿಸಲಿಲ್ಲ. ಕರೆಕ್ಟಾ? ಇದರ ಒಳಗಡೆ ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ನಿಮ್ಮನ್ನು ನಾನು ಎಚ್ಚರಿಸ್ತಾ ಇದ್ದೀನಿ. ವಿಶ್ವಾಸಿಗಳೇ, ಇವತ್ತು ನಿಮಗೆ ಹಣ ಇದೆ, ಸ್ಥಾನ ಇದೆ, ಮನೆ ಇದೆ, ಒಳ್ಳೆ ಸಂಸಾರ ಇದೆ, ಒಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ಇದೆ, ನಿಮಗೆ ದೇವರು ಕೊಟ್ಟಿರುವ ಆಶೀರ್ವಾದ ಇದೆ. ಈ ಆಶೀರ್ವಾದ ಕೊನೆಯವರೆಗೂ, ಜೀವ ಎಂಬ ಜಯಮಾಲೆ ಪಡೆಯೋವರೆಗೂ ಬಲ ನಂಬಿಗಸ್ತನಾದ ನನ್ನ ದಾಸನೇ, ನನ್ನ ದಾಸಿಯೇ ಎಂದು ಕರೆಸ್ಕೊಳ್ಳೋದಕ್ಕೆ ನಿಮ್ಮ ವಿಶ್ವಾಸ ಜೀವಿತವನ್ನು ಮುಡಿಪಾಗಿಡ್ರಿ.
ಸೈತಾನನು ಎಲ್ಲೂ ನಿಮ್ಮನ್ನ ವಂಚಿಸಿ ನಾಶ ಪಡಿಸಬಾರದು. ಎಚ್ಚರವುಳ್ಳವರಾಗಿರಿ. an understanding mind, triumph over troubles. ತೊಂದರೆಗಳ ಮೇಲೆ ವಿಜಯೋತ್ಸಾಹ ಬಂದ್ರೆ ಅದರ ಫಲ ಲಕ್ಷಣಗಳನ್ನು ನಾನು ಹೇಳ್ತಾ ಇದ್ದೀನಿ. ನಂಬರ್ 1, ರೈಟ್ ಆಟಿಟ್ಯೂಡ್. ನಿನ್ನ ಸ್ವಭಾವದಲ್ಲಿ ತೋರಿಸ್ತೀಯ, ಅದು ನಡತೆಯಲ್ಲಿ ತೋರಿಸ್ತೀಯ. ನಂಬರ್ 2, an ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್. ಒಳ್ಳೆಯದು ಕೆಟ್ಟದ್ದು ಯಾವುದು ಎಂದು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಪ್ರೀತಿಸುವವರು ಯಾರು, ದ್ವೇಷಿಸುವವರು ಯಾರು, ಸಾಕುವವರು ಯಾರು, ಕೊಲ್ಲುವವರು ಯಾರು, ಉದ್ಧಾರದ ಕಡೆ ನಡೆಸುವವರು ಯಾರು, ನಿನ್ನನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರೋರು ಯಾರು, ತಿಳ್ಕೊಡೋಂಥ ಗ್ರಹಿಕೆಯ ಶಕ್ತಿ, ಆ ತಿಳುವಳಿಕೆಯನ್ನು ದೇವರು ಕೊಡ್ತಾನೆ. ನಂಬರ್ 3, submission to the work of God in you. ದೇವರು ನಿನ್ನೊಳಗೆ ಕ್ರಿಯೆ ಮಾಡೋದಕ್ಕೆ, ಪರಿಶುದ್ಧಾತ್ಮನು ನಿನ್ನನ್ನು ರೂಪಾಂತರ ಮಾಡೋದಕ್ಕೆ, ನಿನ್ನನ್ನು ಜಜ್ಜಬೇಕಾದ ಸ್ಥಳದಲ್ಲಿ ಜಜ್ಜೋದಕ್ಕೆ, ಕೆತ್ತಬೇಕಾದ ಸ್ಥಳದಲ್ಲಿ ಕೆತ್ತೋದಕ್ಕೆ, ತಟ್ಟಬೇಕಾದ ಸ್ಥಳದಲ್ಲಿ ತಟ್ಟೋದಕ್ಕೆ, ನಿನ್ನನ್ನೇ ನೀನು ಸಂಪೂರ್ಣವಾಗಿ ತಗ್ಗಿಸಿ ದೇವರ ಚಿತ್ತ ನಿನ್ನಲ್ಲಿ ನೆರವೇರೋದಕ್ಕೆ ಒಪ್ಪಿಸುವ ಗುಣ ನಿನ್ನಿಂದ ಹೊರಗಡೆ ಬರುತ್ತೆ. ಎಷ್ಟರ ಮಟ್ಟಕ್ಕೆ ಕೇಳ್ತಾ ಇದ್ದೀರೋ ಗೊತ್ತಿಲ್ಲ. ಈ ಸಂದೇಶವನ್ನು ಇನ್ನೊಂದ್ಸತಿ ರಿಪೀಟ್ ಮಾಡಿ ತಾಳ್ಮೆಯಿಂದ ಕೇಳ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Yesterday whole day I was sitting in the presence of God. ರಾತ್ರಿ ಬಹಳ ತಡರಾತ್ರಿವರೆಗೂ ದೇವರ ಸನ್ನಿಧಾನದಲ್ಲಿ ಕೂತೆ. ಯು ಕ್ಯಾನ್ ಸಿ ಒಂದೊಂದು ದೇವರು ಹೇಳಿದಂಥ ಮಾತುಗಳನ್ನು ಮಧ್ಯದಲ್ಲಿ ಅದನ್ನು ಬರದೆ. ಯಾಕೆ ಬರದೆ? ದಿಸ್ ಇಸ್ ವಾಟ್ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು. ಇದನ್ನೇ ದೇವರು ನಿನ್ನಿಂದ ನಿರೀಕ್ಷಿಸ್ತಾ ಇರೋದು. ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಸಬ್ಮಿಷನ್ ಟು ದಿ ವರ್ಕ್ ಆಫ್ ಗಾಡ್ ಇನ್ ಯು, ದೇವರ ಕ್ರಿಯೆಗಳು ನಿನ್ನಲ್ಲಿ ತೋರಿ ಬರೋದಕ್ಕೆ ಯಾವಾಗ ನಿನ್ನ ಮನಸ್ಸು ಒಪ್ಪಿಸ್ಕೊಡ್ತೀಯೋ, ಹೊಡೀದು ಕರ್ತಾನೆ, ಬಾರಿಸು ನನ್ನನ್ನು, ತಪ್ಪಾಯಿತು ನಾನು ಮಾಡಿದ್ದು, ನನಗೆ ಕೆತ್ತು ದೇವ್ರೆ, ಕ್ಷಮಿಸು ದೇವ್ರೆ ಅಂತ ಹೃದಯ, ತಗ್ಗಿಸುವ ಹೃದಯ, ಒಪ್ಪಿಸುವ ಹೃದಯ ನಿನ್ನಲ್ಲಿ ಬರಲಿಲ್ಲ ಆದರೆ ನೀನು ಜಯೋತ್ಸಾಹ ಕಾಣೋದಿಲ್ಲ. ತೊಂದರೆ ನಿನ್ನನ್ನು ನಾಶನಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ನಂಬರ್ 4, God will give you the wisdom. Wisdom is application. In the right time, right place, right moment, you apply the wisdom. ವಿವೇಕ, ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್, ತಿಳುವಳಿಕೆ, ನಾಲೆಡ್ಜ್. ಬಟ್ ವಿಸ್ಡಮ್, ಒಬ್ಬನಿಗೆ ಜ್ಞಾನ ಕಡಿಮೆ ಇದ್ರೆ ಅವನು ನನ್ನಲ್ಲಿ ಕೇಳಿ ಪಡೆಯಲಿ. ಒಬ್ಬನಿಗೆ ಜ್ಞಾನ ಕಡಿಮೆ ಇದ್ರೆ ಅವನು ನನ್ನಲ್ಲಿ ಕೇಳಿ ಪಡೆಯಲಿ. ಕರ್ತನ ಭಯ ಜ್ಞಾನಕ್ಕೆ ಮೂಲವಾಗಿದೆ. ನನ್ನ ಜನರು ಜ್ಞಾನಹೀನರಾಗಿ ನಡೆಯುವುದರ ಮೂಲಕ ಅಂಕೆ ಮೀರಿದ್ದಾರೆ. Lack of wisdom, people are perished. ಜ್ಞಾನ ಇಲ್ಲದೆ ಜನ ಅಂಕೆ ಮೀರ್ತಾ ಇದ್ದಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ವಿವೇಕ ದೇವರು ಕೊಡ್ತಾನೆ, ತಿಳುವಳಿಕೆ ದೇವರು ಕೊಡ್ತಾನೆ.
ಅದರ ಜ್ಞಾನ ನೀನು ಎಲ್ಲಿ ಯಾವಾಗ ಉಪಯೋಗಿಸ್ಬೇಕು ಅಂತ ನಿನ್ನನ್ನು ಜ್ಞಾನೋದಯದ ಕಡೆ ನಡೆಸ್ತಾ ಇರುತ್ತೆ. ಪ್ರೈಸ್ ಗಾಡ್. ತಾಳ್ಮೆಯಿಂದ ಇರ್ರಿ. ನಿಮ್ಮ ಕಷ್ಟಗಳು, ನಿಮ್ಮ ಪ್ರಯಾಸಗಳು, ನಿಮ್ಮ ಪರಿಶೋಧನೆಗಳು, ನಿಮ್ಮ ಇಕ್ಕಟ್ಟುಗಳು ಯಾವುದು ನಿಮ್ಮನ್ನು ನಾಶನದ ಕಡೆ ಕೊಂಡೊಯ್ಯಲ್ಲ. ಅವುಗಳಿಂದ ನೀವು ಜಯೋತ್ಸಾಹದೊಡನೆ ಹೊರಗಡೆ ಬರ್ತೀರಾ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಒಪ್ಪೋರು ಮಾತ್ರ ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಸೊ ವಾಟ್ ಕ್ಯಾನ್ ಐ ಡೂ ಫಾರ್ ಇಟ್? ನಾನು ವಿಜಯೋತ್ಸವದ ಕಡೆ ನಡಿಬೇಕಾದ್ರೆ ಏನು ಮಾಡಬೇಕು? ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ. 12ನೇ ವಾಕ್ಯ. ನಾನು ಕಳೆದ ದಿವಸ ಬೈಬಲ್ ಪಟ್ಟಣದಲ್ಲಿ ಎಫೆಫ್ರನ ಕುರಿತು ಸುವಿಸ್ತಾರವಾಗಿ ದ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್ನ ಕುರಿತು ತೆಗೆದುಕೊಳ್ತಿರುವಂಥ ಸಬ್ಜೆಕ್ಟಿನಲ್ಲಿ ಎಫೆಫ್ರನ ಕುರಿತು ಮಾತನಾಡ್ತಾ ಇದ್ದೆ. ಎಫೆಫ್ರನ ಒಂದು ಗುಣ ಏನು ಗೊತ್ತಾ? ಅವನು ಹೋರಾಡಿ ಪ್ರಾರ್ಥನೆ ಮಾಡುವವನು. ಓದಿ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫೆಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲೂ ದೇವರ ಚಿತ್ತವನ್ನ ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ದಟ್ ಇಸ್ ದ ಕೀ. ಎಲ್ಲ ವಿಷಯದಲ್ಲೂ ಪೂರ್ಣ ಪ್ರವೀಣರಾಗಿರತಕ್ಕಂತೆ ನೀವು ಕ್ರಿಸ್ತನ ವಿಷಯದಲ್ಲಿ ಪೂರ್ಣ ಆಸಕ್ತಿ ಉಳ್ಳವರಾಗಿರತಕ್ಕಂತೆ ಹೋರಾಡಿ ಪ್ರಾರ್ಥನೆ ಮಾಡಬೇಕು. ಹೋರಾಡಿ ಪ್ರಾರ್ಥನೆ ಮಾಡಬೇಕು. ಎಸ್ ಲಾರ್ಡ್. ಕಡೆಯದಾಗಿ ನೀನು ಯಾವತ್ತು ಪ್ರಾರ್ಥನೆ ಮಾಡಿದೆ? ಕಡೆಯದಾಗಿ ನೀನು ಯಾವತ್ತು ದೇವರ ಸನ್ನಿಧಾನದಲ್ಲಿ ಹೋರಾಡಿ ಪ್ರಾರ್ಥನೆ ಮಾಡಿದೆ? ಎಲ್ಲ ಕಾರ್ಯಗಳನ್ನು, ಎಲ್ಲ ಬಾಗಿಲುಗಳನ್ನು ಅಲ್ಲೋಗ್ತೀಯ ಇಲ್ಲೋಗ್ತೀಯ ತಟ್ತಾ ಇದೆ. ತಟ್ಟು 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 ಎಲ್ಲ ಬಾಗಿಲುಗಳು ಬಂದಾಗಿದೆ ನಿನಗೆ. ಆದರೆ ಇವತ್ತು ಪರಲೋಕದ ಬಾಗಿಲು ನಿನಗಾಗಿ ತೆರೆದಿದೆ. ನಿನಗಾಗಿ ಇವತ್ತು ಪರಲೋಕದ ಬಾಗಿಲು ತೆರೆದಿದೆ. ಸ್ಟಾಪ್ ರನ್ನಿಂಗ್ ಟು ದ ಡೋರ್ ಟು ಡೋರ್. ಬಾಗಿಲಿಂದ ಬಾಗಿಲಿಗೆ ಓಡೋದನ್ನು ನಿಲ್ಲಿಸು. ಹೋರಾಡಿ ಪ್ರಾರ್ಥನೆ ಮಾಡು. ಹೋರಾಡಿ ಪ್ರಾರ್ಥನೆ ಮಾಡು. ಹೋರಾಡಿ ಪ್ರಾರ್ಥನೆ ಮಾಡು. ಈ ಪ್ರಯಾಸದಿಂದ ಹೊರಗಡೆ ಬರೋದಕ್ಕೆ, ಈ ಕಷ್ಟದಿಂದ ಹೊರಗಡೆ ಬರೋದಕ್ಕೆ, ಜಯೋತ್ಸವದ ಜೀವಿತವನ್ನು ನಡೆಸೋದಕ್ಕೆ ದೇವ ನನಗೆ ಕೃಪೆ ಕೊಡು. ದೇವ ನನಗೆ ಬಲ ಕೊಡು. ದೇವ ನನಗೆ ಅದರ ಮೇಲೆ ಒಂದು ಅಭಿಷೇಕ ಕೊಡು. ಶತ್ರು ಇಟ್ಟಿರುವ ನೊಗಗಳನ್ನು ಮುರಿಯುವಂತ ಒಂದು ಅಭಿಷೇಕ ಕೊಡು ಎಂದು ಹೋರಾಡಿ ಪ್ರಾರ್ಥನೆ ಮಾಡೋರಿದ್ದೀರಾ? ಇದ್ದೀರಾ? ಕ್ಯಾನ್ ಐ ಆಸ್ಕ್ ಯು? ನಾನು ನಿಮ್ಮಲ್ಲಿ ಕೇಳ್ತೇನೆ, ಹೋರಾಡಿ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಡೋಂಟ್ ಥಿಂಕ್ ಎವ್ರಿಥಿಂಗ್ ಇಸ್ ಗ್ರಾಂಟೆಡ್. ಎಲ್ಲ ನಡೆಯುತ್ತೆ, ಹೇಗೋ ನಡೆದೋಗುತ್ತೆ. ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ. ಅದರ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಯೆಹೋವನಿಗೆ ಮಾತ್ರ. ಜ್ಞಾನೋಕ್ತಿಗಳ ಪುಸ್ತಕ 16:1 ಬೇಗ. ಹೃದಯದ ಸಂಕಲ್ಪವು ಮನುಷ್ಯನ ವಶವು. See, you can do a lot of plans and preparations. That's up to you. ನಿನ್ನ ಹೃದಯದಲ್ಲಿ ಪ್ಲಾನ್ಗಳು, ತುಂಬ ಪ್ಲಾನ್ಗಳು. ಕೆಲವರಿಗೆ ನಾನು ಬೈದು ಇಟ್ಟಿದ್ದೀನಿ. ಯಾಕಂದರೆ ಎಷ್ಟು ಪ್ಲಾನ್ ಮಾಡ್ತಾರೋ ಒಂದು ಸಕ್ಸಸ್ ಆಗಲ್ಲ, ಬುದ್ಧಿನೂ ಕಲಿಯಲ್ಲ. ಹಲೋ, ನೀವ್ಯಾಕೆ ಮೌನವಾಗಾದ್ರು? ಸೋತ್ರ ಆ ವ್ಯಕ್ತಿ ನೀವೇನೇ? ನೀವು ಸೋತ್ರ ಹೇಳ್ರಿ, ಪರವಾಗಿಲ್ಲ. ಕೆಲವರು ಪ್ಲಾನ್ ಮಾಡೋದು ನೋಡಬೇಕು. ಹಿಂದಿನ ಕಾಲದಲ್ಲಿ, ಹಳೇ ಕಾಲದ ಮೂವಿಗಳಲ್ಲಿ ಮ್ಯೂಸಿಕ್ ಹಿಂದೆಯಿಂದ ಬರುತ್ತೆ ನೋಡ್ರಿ, ಜಿಂಚಕ ಆ ಥರ ಇವ್ರ ಪ್ಲಾನು. ಇವರೇ ಬೇರೊಂದು ಲೋಕದಲ್ಲಿ ಸೋತ್ರ. ಹಲೋ,
ನಮ್ಮಲ್ಲಿ ಒಂದು ನಾಣ್ಣುಡಿ ಹೇಳ್ತಾರೆ, ಕೊಕ್ಕರೆ ಬಾಯಿಗೆ ಏನು ಎತ್ತಕ್ಕಾಗುತ್ತೋ ಅದನ್ನೇ ಎತ್ತಬೇಕು. ಆನೆ ಎತ್ತೋದನ್ನ ಕೊಕ್ಕರೆ ಎತ್ತಕ್ಕಾಗುತ್ತಾ? ಕೊಕ್ಕರೆ ತುಟಿಯಿಂದ ಏನು ಎತ್ತಕ್ಕಾಗುತ್ತೆ? ಅಮ್ಮಮ್ಮ ಅಂದರೆ ಒಂದು ಕಲ್ಲು, ಅದು ಎಷ್ಟು ಅಗಲಕ್ಕೆ ತೆಗಿಬೋದು, ಅದು ಬಾಯಿ ಎಷ್ಟು ಅಗಲ ತೆಗಿಬೋದು, ಅಷ್ಟು ಅದ್ರ ಕೆಪಾಸಿಟಿ ಅಷ್ಟೇ. ಆನೆ ತನ್ನ ಸೊಂಡ್ಲಿಂದ ದೊಡ್ಡ ಮರವನ್ನೇ ಎತ್ತುತ್ತೆ. ಆನೆ ಎತ್ತುತ್ತಿದೆ ಅಂತ ಹೇಳಿ ನಾನು ಎತ್ತೀನಿ ಅಂದರೆ ಆಗುತ್ತಾ? ಸ್ತೋತ್ರ. ಅವರವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ. ಕೆಲವ್ರು ಯಾಕೋ ಸ್ತೋತ್ರ ಹೇಳ್ತಾ ಇಲ್ಲ. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ. ಅದರ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ 19:21 ಜ್ಞಾನೋಕ್ತಿಗಳು, Proverbs 19:21. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಎಷ್ಟಿದೆ? ಏನ್ ಪ್ಲಾನ್ಗಳು, ಏನ್ ಪದ್ಧತಿಗಳು. ಯೆಹೋವನ ಸಂಕಲ್ಪವೇ ಈಡೇರುವುದು. ನೀನು ಎಂಡ್ ಆಫ್ ದ ಡೇ ನೀನೆಲ್ಲೂ ಹೋದ್ರು ತಿಪ್ಪರ್ಲಾಗ ಓಡಿಸಿ ದೇವ್ರ ಪಾದಕ್ಕೆ ಬಂದು ಬೀಳಂಗೆ ಮಾಡ್ತಾನೆ. ಸುಮಾರು ಜನ ನನ್ನ ಅನುಭವದಲ್ಲಿ ನೋಡಿದ್ದೀನಿ. ಏನು ಮೆರೀತಾರೆ ಅಂದರೆ ಅಪ್ಪ. ನೋಡ್ರಿ, ಕ್ಯಾನ್ ಐ ಟೆಲ್ ಯು ಒನ್ ಥಿಂಗ್. ಈ ವಿಶ್ವಾಸಿಗಳಲ್ಲಿ ಅಹಂಕಾರ ಯಾವಾಗ ಗೊತ್ತಾ ಬರೋದು? 4 ಕಾಸು ಆದಾಗ, ಒಂದು ಸ್ಥಾನ ಸಿಕ್ಕಿದಾಗ, ದೊಡ್ಡಸ್ತಿಕೆ ಬಂದಾಗ, 10 ಜನರ ಮುಂದೆ ನಾವು ದೊಡ್ಡವರು ಅಂತ ತೋರಿಸ್ಕೊಳೋದಕ್ಕೆ ತಮ್ಮನ್ನೇ ತಾವು ಮಾರ್ಕೊಂಡ್ಬಿಡ್ತಾರೆ. ಆಮೇಲೆ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ ಅನೇಕ ಸಂಕಲ್ಪಗಳಿರುವುದು, ಆದರೆ ದೇವರ ಸಂಕಲ್ಪವೇ ನೆರವೇರೋದು. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ಪರಿಶೋಧನೆಗಳಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಪರಿಶೋಧನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಪ್ರಯಾಸಗಳು, ಪ್ರತಿಕೂಲಗಳು ಬಂದಾಗ ಮನುಷ್ಯನ ಕೈ ಹುಡುಕಬೇಡ. ಮನುಷ್ಯ ಕೊಡೋದು ಮನೆ ತನಕ, ದೇವರು ಕೊಡೋದೇ ಕೊನೆ ತನಕ. ಅದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:37 ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಆದರೆ ನಮ್ಮನ್ನ ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆಮೆನ್. ವಿ ಆರ್ ಮೋರ್ ದನ್ ಕಾನ್ಕರರ್ಸ್. ನಾವು ಜಯಶಾಲಿಗಳಾಗಿರ್ತೇವೆ. ಇದರ ಒಳಗಡೆ ಇರುವ ಪ್ರತಿಯೊಂದು ಕುಟುಂಬಗಳು, ಆನ್ಲೈನ್ಗಳಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಂದು ಕುಟುಂಬಗಳು, ನೀವುಗಳು ಸೋಲಲ್ಲ, ಸೋತ ಜೀವಿತವಲ್ಲ, ಜಯೋತ್ಸಾಹದ ಜೀವಿತ, ಉಲ್ಲಾಸದ ಜೀವಿತ, ಆನಂದಕರವಾದ ಜೀವಿತ ನಿಮಗೂ ನಿಮ್ಮ ತಲೆಮಾರಿಗೂ ದೇವರು ನಿರ್ಣಯಿಸಿದ್ದಾನೆ ಎಂದು ನಂಬುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. Come on, shout, ನಾನು ಪೂರ್ಣ ಜಯಶಾಲಿಯಾಗಿರುತ್ತೇನೆ. There is a troubles, but ತೊಂದರೆಗಳ ಮೇಲೆ ನಾನು ವಿಜಯೋತ್ಸವವನ್ನು ಘೋಷಿಸ್ತೇನೆ. ಇವತ್ತು ಕಷ್ಟ ಇದೆ, ಇಕ್ಕಟ್ಟಿದೆ, ಪ್ರಯಾಸ ಇದೆ, ಕೆಲಸ ಇಲ್ಲ, ನನ್ನ ಸಾಲ ಇದೆ, ಒತ್ತಡ ಇದೆ, ಅಥವಾ ನನ್ನ ರೋಗ ಇದೆ, ನನ್ನ ಕೆಲಸ ನಷ್ಟ ಆಯಿತು, ನನ್ನ ಬಿಸ್ನೆಸ್ ನಷ್ಟ ಆಯಿತು, ಏನೇನೋ ಎಲ್ಲ ಏರ್ಪೇರ್ ಆಗೋಯ್ತು. ನಿಮ್ಗೆ ಗೊತ್ತಾ, ನನ್ನ ಸ್ನೇಹಿತರೊಬ್ಬರು ದುಬೈಯಲ್ಲಿ ವೆಲ್ ಟು ಡೂ ಪರ್ಸನ್, ಹೆಚ್ಚು ಕಡಿಮೆ 2750 ಕೆಲಸಗಾರರು ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಸ್ ಅ ಮಲ್ಟಿ ಮಿಲಿಯನರ್. ನನಗೆ ಗೊತ್ತು, ಆ ಕಾಲದಲ್ಲಿ ಅತಿ ಶ್ರೀಮಂತರಲ್ಲಿ ಒಬ್ಬನಾಗಿದ್ದ, ಚೆನ್ನಾಗಿದ್ರು.
ದಿಢೀರಂತ ಎಲ್ಲ ಕುಸಿತು, ಎಲ್ಲ ನಷ್ಟವಾಯಿತು. ಕಡೆಗೆ ದೇಶ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂತು. ಶೂನ್ಯತೆ. ನಾನು ಅವರ ಹತ್ರ ಮಾತನಾಡ್ತಾ ಹೇಳಿದೆ, ಡೋಂಟ್ ಗಿವ್ ಅಪ್, ಬಿಟ್ಕೊಡ್ಬೇಡ್ರಿ. ನಷ್ಟಗಳನ್ನು ಲಾಭವಾಗಿ ಪರಿವರ್ತಿಸೋದಕ್ಕೆ ನನ್ನ ದೇವರಿಗೆ ಸಾಧ್ಯ ಇದೆ. ಆಮೆನ್. ಸಾಧ್ಯ ಇದೆ. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ನೀನು ದೇವರನ್ನ ನಂಬೋದಾದರೆ ನೀನು ದೇವರ ಮಹಿಮೆಯನ್ನು ಕಾಣುವಂತನಾಗಿರುತ್ತೀಯ. ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದ್ರೆ ನಿನ್ನ ಬಲವೂ ಇಕ್ಕಟ್ಟೆ. ಬಳಲಿ ಹೋಗ್ಬೇಡ, ಛಲ ಬಿಡಬೇಡ. ಹೇಳು, ಪುಟ್ಟದ ಹೇಳ್ತೀನಿ, ಎದ್ದು ಬರ್ತೀನಿ. ಐ ವಿಲ್ ರೈಸ್ ಅಗೇನ್. ವಿಕ್ಟೋರಿಯಸ್ ಆಗಿ ನಾನು ಬರ್ತೇನೆ. ಯಾಕಂದರೆ ಲೋಕವನ್ನು ಜಯಿಸಿದವನು ನನ್ನ ಯಜಮಾನನು ನನ್ನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ! ಕಮ್ ಆನ್ somebody shout hallelujah. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನಾನು ಜಯಶಾಲಿಯಾಗಿರ್ತೀನಿ. ಆ ಒಂದೇ ಒಂದು ಕೀ ನನ್ನನ್ನು ಈ ಸ್ಥಾನದವರೆಗೂ ತಂದಿತ್ತು, ನನ್ನನ್ನು ಇಲ್ಲಿವರೆಗೂ ಬೆಳೆಸಿತ್ತು. ಐ ನೆವರ್ ಅಕ್ಸೆಪ್ಟ್ ದ ಡಿಫೀಟ್. ಐ ಮೇಕ್ ಶೂರ್ ಡಿಫೀಟಿಂದ ವಿಕ್ಟ್ರಿ ಕಡೆಗೆ ಹೋಗ್ತೀನಿ, ಸೋಲಿನಿಂದ ಜಯದ ಕಡೆ ಹೋಗ್ತೀನಿ. ತೊಂದರೆಗಳನ್ನು ನಾನು ಜಯಶಾಲಿಯಾಗಿ ಬೆಳೆಸುತ್ತಾ ತೋರಿಸ್ತೀನಿ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆತ್ಮಸ್ಥೈರ್ಯ ಇದೆ, ಎಷ್ಟು ಜನರಿಗೆ ದೇವರಲ್ಲಿ ನಂಬಿಕೆ ಇದೆ, ಎಷ್ಟು ಜನರು ಹೇಳ್ತೀರಾ ನಾನು ಜಯಶಾಲಿಯಾಗಿ ಮೇಲಕ್ಕೆ ಬರ್ತೀನಿ ಅನ್ನೋರು. Come on, somebody lift up your voice and pray. ಕೂಗಿ ಹೇಳ್ರಿ, ಘೋಷಿಸ್ರಿ. ಡಿಕ್ಲೇರ್ ಇಟ್. ನಿಮ್ಮ ಬಾಯಿಯಿಂದ ಹೇಳ್ರಿ, ಏ ಸಾಲವೇ ನೀನು ನನ್ನನ್ನು ಮುಳುಗ್ಸಕ್ಕಾಗಲ್ಲ. ಏ ರೋಗವೇ ನೀನು ನನ್ನನ್ನು ಬಲಹೀನನಾಗಿ ಮಾಡೋಕ್ಕಾಗಲ್ಲ. ಏ ಇಕ್ಕಟ್ಟೆ ನನ್ನನ್ನು ನೀನು ಕುಂದಿಸಕ್ಕಾಗೋದಿಲ್ಲ. ನಾನು ಬೆಂಕಿಯ ಪುಟಕ್ಕೆ ಹಾಕಿದಂಥ ಚೊಕ್ಕ ಬಂಗಾರದ ಹಾಗೆ ನಾನು ಹೊರಗಡೆ ಬರ್ತೇನೆ. ಪರಿಶೋಧನೆಗಳನ್ನು ಗೆದ್ದು ಬರ್ತೇನೆ, ಜಯಶಾಲಿಯಾಗಿ ಬರ್ತೇನೆ, ಜಯೋತ್ಸಾಹದೊಡನೆ ಮೆರೆಸುತ್ತಾ ತೋರಿಸ್ತೇನೆ. ನನ್ನ ದೇವರು, ನನ್ನ ಯೇಸು ಜೀವಿಸುವ ದೇವರಾಗಿದ್ದಾನೆ.